ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂತಹ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ಈ ದಿನದ ವಿಶೇಷತೆ ಏನು, ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಈ ದಿನ 2026 ಜೂನ್ ತಿಂಗಳ 10ನೇ ತಾರೀಕು ಸೌಮ್ಯವಾಸರ ಅಂದರೆ ಬುಧವಾರ. ಇದು ಶ್ರೀ ಪರಾಭವ ನಾಮ ಸಂವತ್ಸರದ ಉತ್ತರಾಯಣ ಗ್ರೀಷ್ಮ ಋತು ಅಧಿಕ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ದಶಮಿಯ ತಿಥಿ ಇರುವಂಥ ದಿನ. ಈ ದಶಮಿಯ ತಿಥಿ ಈ ದಿನ ರಾತ್ರಿ 7:27 ಇರಲಿದೆ. ನಂತರ ಏಕಾದಶಿ ಆರಂಭ ಆಗುತ್ತೆ. ಇನ್ನು ಈ ದಿನದ ನಕ್ಷತ್ರ ರೇವತಿ ನಕ್ಷತ್ರ. ಇದು ಈ ದಿನ ರಾತ್ರಿ 3:55 ಇರಲಿದೆ. ನಂತರ ಅಶ್ವಿನಿ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ವಣಿಜ. ಇದು ಈ ದಿನ ಮಧ್ಯಾಹ್ನ 1:55 ಇರಲಿದೆ. ನಂತರ ಉತ್ತರ ಕರ್ಣ ವಿಷ್ಟಿ ಅಥವಾ ಭದ್ರ ಆರಂಭ ಆಗುತ್ತೆ. ಈ ದಿನದ ಯೋಗ ಆಯುಷ್ಮಾನ್ ಯೋಗ. ಇದು ಈ ದಿನ ಬೆಳಿಗ್ಗೆ 6:29 ಇರಲಿದೆ. ನಂತರ ಸೌಭಾಗ್ಯ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಉತ್ತರ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ವೃಷಭ, ಚಂದ್ರ ಇರುವಂಥ ರಾಶಿ ಮೀನ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:23 ಮಧ್ಯಾಹ್ನ 1:59 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 10:47 ಮಧ್ಯಾಹ್ನ 12:23 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 7:35 ಬೆಳಿಗ್ಗೆ 9:11 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:52 ಮಧ್ಯಾಹ್ನ 12:48 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಚಟುವಟಿಕೆಗಳನ್ನು ಈ ದುರ್ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಅದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಯಾವುದೂ ಇಲ್ಲ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ರಾತ್ರಿ 9:35 ರಾತ್ರಿ 11:10 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಇರುವಂಥ ಚಗೋದಯದ ಲಾಭದ ಸಮಯ ಅಂತ ಹೇಳಿದ್ರೆ ಈ ದಿನ ಬೆಳಿಗ್ಗೆ 10:45 ಮಧ್ಯಾಹ್ನ 12:05 ಚಗೋದಯದ ಲಾಭದ ಸಮಯ. ಹಾಗಾಗಿ ವ್ಯಾಪಾರಸ್ಥರು, ವ್ಯವಹಾರಸ್ಥರು, ವರ್ತಕರು ವಿಶೇಷವಾಗಿ ನಿಮ್ಮ ವ್ಯಾಪಾರಿ ಚಟುವಟಿಕೆಗಳನ್ನು ಆರಂಭ ಮಾಡಲಿಕ್ಕೆ ಹಾಗೆ ವ್ಯಾಪಾರಕ್ಕೆ ಸಂಬಂಧಪಟ್ಟಂಥ ಪ್ರಯಾಣವನ್ನು ಪ್ರಾರಂಭ ಮಾಡಲಿಕ್ಕೆ ಈ ಲಾಭದ ಸಮಯವನ್ನು ನೀವು ಅನುಸರಣೆ ಮಾಡ್ಬೋದು. ಇದರಿಂದ ನಿಮ್ಮ ವ್ಯವಹಾರದಲ್ಲಿ ನಿಮಗೆ ಉತ್ತಮವಾದಂಥ ಪ್ರಗತಿ ಸಾಧ್ಯವಾಗುತ್ತೆ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 5:52 ಸೂರ್ಯಾಸ್ತ ಸಂಜೆ 6:43. ಹಾಗೆ ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಮಿಥುನ, ಕನ್ಯಾ, ತುಲಾ, ಮಕರ ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಬುಧ. ಬುಧ ಅಂತ ಹೇಳಿದ್ರೆ ಗಣಿತಕ್ಕೆ, ವ್ಯಾಪಾರಕ್ಕೆ, ವ್ಯವಹಾರಕ್ಕೆ, ವಾಣಿಜ್ಯಕ್ಕೆ, ಲೆಕ್ಕಾಚಾರಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ವ್ಯಾಪಾರಸ್ಥರಿಗೆ, ವ್ಯವಹಾರಸ್ಥರಿಗೆ ತುಂಬ ಅನುಕೂಲತೆಗಳು ಇರುತ್ತೆ. ನಿಮ್ಮ ವ್ಯಾಪಾರಿ ಸಂಬಂಧವಾದಂತಹ ಚಟುವಟಿಕೆಗಳಲ್ಲಿ ನಿಮ್ಮ ಪ್ರಯತ್ನಕ್ಕೆ ಮೀರಿದಂತಹ ಫಲ ನಿಮಗೆ ಸಿಕ್ಕತ್ತೆ. ಹಾಗಾಗಿ ಈ ದಿನ ವರ್ತಕರಿಗೆ, ದಳ್ಳಾಳಿಗಳಿಗೂ ಕೂಡ ತುಂಬ ಲಾಭ ಇರುವಂಥ ಸಂದರ್ಭ ಇದೆ. ಇನ್ನು ಬುಧ ವಾಕ್ಚಾತುರ್ಯಕ್ಕೆ ಕಾರಕ, ಮಾತಿಗೆ ಕಾರಕ. ಹಾಗಾಗಿ ಈ ದಿನ ವ್ಯಾಪಾರಸ್ಥರು ಯಾರು ಉತ್ತಮವಾದಂಥ ಮಾತುಗಾರಿಕೆಯನ್ನು ಹೊಂದಿದ್ದೀರಿ, ಬೇರೆಯವರನ್ನು ನಿಮ್ಮ ಮಾತಿನಿಂದ ಆಕರ್ಷಣೆ ಮಾಡ್ತೀರಿ, ಅಂಥವ್ರಿಗೂ ಕೂಡ ತುಂಬ ಅನುಕೂಲತೆಗಳು ಇರುತ್ತೆ.
ಏಕೆಂದರೆ ನಿಮ್ಮ ಮಾತಿನಲ್ಲೇ ಮೆಸ್ಮರೈಸ್ ಮಾಡುವಂಥ ಒಂದು ಕಲೆಗಾರಿಕೆ ಈ ದಿನ ನಿಮಗೆ ಇದಿರುತ್ತೆ. ಇನ್ನು ಗೆಳೆತನಕ್ಕೆ ಮತ್ತು ಸ್ನೇಹಕ್ಕೆ ಬುಧ ಕಾರಕ. ಹಾಗಾಗಿ ಈ ದಿನ ಪಾರ್ಟ್ನರ್ಶಿಪ್ಪಲ್ಲಿ ಮಾಡುವಂಥ ವ್ಯವಹಾರಗಳಲ್ಲೂ ಕೂಡ ನಿಮಗೆ ತುಂಬ ಲಾಭ ಇದೆ, ಅನುಕೂಲ ಇದೆ. ಇನ್ನು ಕಲಿಕೆಗೆ ಮತ್ತು ಬರವಣಿಗೆಗೆ ಬುಧ ಕಾರಕನಾಗಿರೋದ್ರಿಂದ ವಿದ್ಯಾರ್ಥಿಗಳಿಗೂ ಕೂಡ ಈ ದಿನ ತುಂಬ ಅವಕಾಶಗಳಿರುವಂಥ ದಿನ, ಅನುಕೂಲತೆಗಳು ಇರುವಂಥ ದಿನ. ಹಾಗಾಗಿ ಈ ದಿನ ವಿದ್ಯಾರ್ಥಿಗಳು ನಿಮಗೆ ಒದಗಿ ಬರುವಂಥ ಅವಕಾಶಗಳನ್ನು ಸದುಪಯೋಗ ಮಾಡಿಕೊಳ್ಳಿ. ನಿಮ್ಮ ಪ್ರತಿಭೆ ಈ ದಿನ ಅನಾವರಣ ಆಗುತ್ತೆ, ಪ್ರತಿಭೆಗೆ ಸೂಕ್ತವಾದಂಥ ಸ್ಥಾನಮಾನ ಸಿಕ್ಕತ್ತೆ. ಹಾಗಾಗಿ ಈ ಬುಧ ನಾನಾ ರೀತಿಯಲ್ಲಿ ನಿಮಗೆ ಅನುಕೂಲತೆಗಳನ್ನು ತಂದುಕೊಡುವಂಥವನು. ಇನ್ನು ಇದೇ ಬುಧ ನಿಮಗೆ ವಿನೋದಕ್ಕೆ, ಹಾಸ್ಯಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಮನಸ್ಸಿಗೆ ತುಂಬ ಖುಷಿ ಇರುವಂಥ ಸಂದರ್ಭಗಳು ಕೂಡ ಇದೆ. ಹಾಗಾಗಿ ಅಂಥ ಸನ್ನಿವೇಶಗಳನ್ನು ಈ ದಿನ ನೀವು ವಿಶೇಷವಾಗಿ ಬಳಸ್ಕೊಳ್ಳೋದ್ರಿಂದ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ಅದರಲ್ಲೂ ಈ ದಿನ ಇರುವಂಥ ಗುರು ಹೋರಾದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಆರಂಭ ಆದರೆ ಅದು ಕೂಡ ನಿಮಗೆ ಅತ್ಯುತ್ತಮವಾದಂಥ ಫಲವನ್ನು ತಂದುಕೊಡುತ್ತೆ. ಹಾಗಾಗಿ ಈ ದಿನ ಗುರು ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8 ಗಂಟೆ 50 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 58 ನಿಮಿಷದವರೆಗೆ. ಇನ್ನು ಅಪರಾಹ್ನ 4 ಗಂಟೆ 48 ನಿಮಿಷದಿಂದ ಸಂಜೆ 5 ಗಂಟೆ 56 ನಿಮಿಷದವರೆಗೆ. ಹಾಗೆ ರಾತ್ರಿ 11 ಗಂಟೆ 24 ನಿಮಿಷದಿಂದ ರಾತ್ರಿ 12 ಗಂಟೆ 16 ನಿಮಿಷದವರೆಗೆ ಗುರು ಹೋರ ಇರುವಂಥ ಸಮಯ. ಇದನ್ನು ನೀವು ಈ ದಿನ ಅನುಸರಣೆ ಮಾಡ್ಬೋದು, ನಿಮಗೆ ಒಳ್ಳೆಯ ಫಲಿತಾಂಶ ಸಿಕ್ಕತ್ತೆ. ಇನ್ನು ಈ ದಿನ ಇರುವಂಥ ಶನಿ ಹೋರ ಏನಿದೆ ಅಷ್ಟೊಂದು ಫೇವರಬಲ್ ಆಗಿಲ್ಲ. ಅದರಲ್ಲೂ ಈ ಶನಿ ಹೋರಾದಲ್ಲಿ ನೀವು ಯಾವುದೇ ಚಟುವಟಿಕೆಗಳನ್ನು ಆರಂಭ ಮಾಡಿದ್ರೂ ಕೂಡ ಆ ಕೆಲಸಗಳು ಬೇಗ ಮುಂದುವರಿಯಲ್ಲ, ನಿಧಾನ ಆಗುತ್ತೆ. ಏಕೆಂದರೆ ಶನಿ ಮಂದಗತಿಯಲ್ಲಿ ಚಲಿಸುವಂಥವನು. ಹಾಗಾಗಿನೇ ಪ್ರಮುಖವಾಗಿರುವಂಥ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿ ಹೋರಾದಲ್ಲಿ ಈ ದಿನ ಆರಂಭ ಮಾಡಬೇಡಿ. ಹಾಗಾಗಿ ಶನಿ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7 ಗಂಟೆ 42 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 50 ನಿಮಿಷದವರೆಗೆ. ಇನ್ನು ಅಪರಾಹ್ನ 3 ಗಂಟೆ 39 ನಿಮಿಷದಿಂದ ಸಂಜೆ 4 ಗಂಟೆ 48 ನಿಮಿಷದವರೆಗೆ. ಹಾಗೆ ರಾತ್ರಿ 10 ಗಂಟೆ 32 ನಿಮಿಷದಿಂದ ರಾತ್ರಿ 11 ಗಂಟೆ 24 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ಈ ದಿನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಇರುವಂಥ ಬುಧ ಹೋರ ಬಹಳ ಫೇವರಬಲ್ ಆಗಿದೆ. ಅದರಲ್ಲೂ ನಿಮ್ಮ ಆರ್ಬಿಟ್ರೇಷನ್ಗೆ, ನೆಗೋಷಿಯೇಷನ್ಸ್ಗೆ, ಪಾರ್ಟ್ನರ್ಶಿಪ್ ಡೀಡ್ಗೆ ಸಂಬಂಧಪಟ್ಟಂತಹ ವಿಚಾರ, ವ್ಯಾಪಾರ ವ್ಯವಹಾರಗಳಲ್ಲಿ ಯಾವುದೇ ರೀತಿಯ ಅಗ್ರಿಮೆಂಟ್ ಇರ್ಬೋದು, ಅಗ್ರಿಮೆಂಟ್ಗೆ ಸಹಿ ಮಾಡುವಂಥ ವಿಚಾರ ಇರ್ಬೋದು, ಅಥವಾ ವ್ಯಾಪಾರಿ ಸಂಬಂಧವಾದಂತಹ ಪ್ರಯಾಣ ಇರ್ಬೋದು. ಇದಕ್ಕೆ ಬುಧ ಹೋರ ಬಹಳ ಸೂಕ್ತವಾಗಿರುವಂಥದ್ದು ಈ ದಿನ. ಹಾಗೆ ನಿಮ್ಮ ವ್ಯಾಪಾರ ವಿಸ್ತರಣೆಗಾಗಲಿ, ವ್ಯಾಪಾರಕ್ಕೆ ಬಂಡವಾಳ ತೊಡಗಿಸುವಂಥ ವಿಚಾರದಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳಲಿಕ್ಕಾಗಲಿ, ಅಥವಾ ಯಾವುದೇ ಗಣ್ಯ ವ್ಯಕ್ತಿಗಳನ್ನು ಭೇಟಿ ಮಾಡುವಂಥದ್ದಕ್ಕಾಗಲಿ ಈ ವ್ಯಾಪಾರಿ ಸಂಬಂಧವಾದಂಥ ಭೇಟಿಯಾಗಿದ್ದರೆ ಅದು ನಿಮಗೆ ತುಂಬ ಫಲಪ್ರದವಾಗುತ್ತೆ. ಹಾಗಾಗಿ ಈ ದಿನ ಬುಧ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 5 ಗಂಟೆ 25 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 34 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 1 ಗಂಟೆ 23 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆ 31 ನಿಮಿಷದವರೆಗೆ. ಹಾಗೆ ರಾತ್ರಿ 8 ಗಂಟೆ 49 ನಿಮಿಷದಿಂದ ರಾತ್ರಿ 9 ಗಂಟೆ 40 ನಿಮಿಷದವರೆಗೆ ಬುಧ ಹೋರ ಇರುವಂಥ ಸಮಯ. ಇದನ್ನು ನೀವು ಈ ದಿನ ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂಥ ಶುಕ್ರ ಹೋರ ಏನಿದೆ ಇದು ಅನ್ಫೇವರಬಲ್ ಆಗಿರುವಂಥದ್ದು. ಹಾಗಾಗಿ ನೀವು ಈ ದಿನ ಇರುವಂಥ ಶುಕ್ರ ಹೋರದಲ್ಲಿ ವಿವಾಹಕ್ಕೆ ಸಂಬಂಧಪಟ್ಟಂಥ ಯಾವುದೇ ಚಟುವಟಿಕೆಗಳನ್ನು ಆರಂಭ ಮಾಡಬೇಡಿ. ಇನ್ನು ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥದ್ದಾಗಲಿ, ಹಣಕಾಸಿನ ವ್ಯವಹಾರಗಳನ್ನು ಮಾಡುವಂಥದ್ದಾಗಲಿ, ಅಗ್ರಿಮೆಂಟ್ ಮಾಡಿಕೊಳ್ಳುವಂಥದ್ದು, ಈ ಭೂ ವ್ಯವಹಾರಗಳು, ಅದರಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳುವಂಥ ವಿಚಾರ, ಇದ್ಯಾವುದು ಕೂಡ ಶುಕ್ರ ಹೋರದಲ್ಲಿ ಬೇಡ. ಏಕೆಂದರೆ ನಿಮ್ಮ ಪ್ರಯತ್ನಗಳು ನಿಮಗೆ ಅಷ್ಟೊಂದು ಅನುಕೂಲವನ್ನು ತರಲ್ಲ, ಲಾಭವನ್ನು ತರಲ್ಲ. ಹಾಗಾಗಿ ಮತ್ತೆ ತೊಂದರೆಗೆ ಸಿಲುಕುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಶುಕ್ರ ಹೋರದಲ್ಲಿ ಇಂಥ ಹಣಕಾಸಿನ ವ್ಯವಹಾರಗಳನ್ನು ಈ ದಿನ ಮಾಡಬೇಡಿ. ಹಾಗಾಗಿ ಈ ದಿನ ಶುಕ್ರ ಹೋರ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12 ಗಂಟೆ 15 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 23 ನಿಮಿಷದವರೆಗೆ. ಇನ್ನು ರಾತ್ರಿ 7 ಗಂಟೆ 57 ನಿಮಿಷದಿಂದ ರಾತ್ರಿ 8 ಗಂಟೆ 49 ನಿಮಿಷದವರೆಗೆ. ಹಾಗೆ ಮಧ್ಯರಾತ್ರಿ 1 ಗಂಟೆ 59 ನಿಮಿಷದಿಂದ ಮಧ್ಯರಾತ್ರಿ 2 ಗಂಟೆ 51 ನಿಮಿಷದವರೆಗೆ ಶುಕ್ರ ಹೋರ ಇರುವಂಥ ಸಮಯ. ಇದನ್ನು ಈ ದಿನ ನೀವು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಇರುವಂಥ ಕುಜ ಹೋರ ಚೆನ್ನಾಗಿದೆ.
ಅದರಲ್ಲೂ ಈ ಭೂಮಿಗೆ ಸಂಬಂಧಪಟ್ಟಂತಹ ಯಾವುದೇ ವಿಚಾರಗಳನ್ನು ಕುಜ ಹೋರಾದಲ್ಲಿ ಆರಂಭ ಮಾಡ್ಬೋದು. ಹಾಗಾಗಿ ಈ ದಿನ ರಿಯಲ್ ಎಸ್ಟೇಟ್ನಲ್ಲಿ ಕೆಲಸ ಮಾಡುವಂಥವ್ರಿಗೆ ಮತ್ತು ರೈತರಿಗೆ ತುಂಬ ಅನುಕೂಲತೆಗಳು ಇರುತ್ತೆ. ನೀವು ಅಂದುಕೊಂಡಂತಹ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಈ ಭೂಮಿಯಿಂದ ಈ ದಿನ ನಿಮಗೆ ಸಾಧ್ಯ ಆಗುತ್ತೆ. ಇನ್ನು ನೀವು ಯಾವುದೇ ವಸ್ತುಗಳನ್ನು ಸಾಮಗ್ರಿಗಳನ್ನು ಉತ್ಪಾದನೆ ಮಾಡ್ತಾ ಇದ್ದರೆ ನಿಮ್ಮ ಉತ್ಪನ್ನಕ್ಕೆ ಒಳ್ಳೆಯ ಮಾರ್ಕೆಟಿಂಗ್ ಸಿಕ್ಕತ್ತೆ, ಒಳ್ಳೆಯ ಬೆಲೆ ಇದೆ. ಹಾಗಾಗಿ ನಿಮ್ಮ ಮಾರಾಟ ಪ್ರಕ್ರಿಯೆ ತುಂಬ ಚುರುಕಾಗುವಂಥದ್ದು ಇದೆ. ಇನ್ನು ಸ್ಪರ್ಧೆಗಳಲ್ಲಿ ಭಾಗವಹಿಸುವಂಥ ಕ್ರೀಡಾಪಟುಗಳಾಗಲಿ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸುವಂಥ ವಿದ್ಯಾರ್ಥಿಗಳಿಗಾಗಲಿ ಈ ದಿನ ಯಾವುದೇ ರೀತಿಯ ತೀರ್ಮಾನವನ್ನು ತೆಗೆದುಕೊಳ್ಳಿಕ್ಕೆ ಕುಜ ಹೋರಾದಲ್ಲಿ ನೀವು ಆರಂಭ ಮಾಡಿದ್ರೆ ಅಥವಾ ಪ್ರಯತ್ನ ಪಟ್ಟರೆ ನಿಮಗೆ ಒಳ್ಳೆಯ ಪ್ರತಿಫಲ ಸಿಕ್ಕತ್ತೆ, ನಿಮ್ಮ ಪ್ರಯತ್ನ ಈಡೇರುತ್ತೆ. ಹಾಗಾಗಿ ಈ ದಿನ ಕುಜ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9:58 ಬೆಳಿಗ್ಗೆ 11:06 ಇನ್ನು ಸಂಜೆ 5:56 ರಾತ್ರಿ 7:04 ಹಾಗೆ ಮಧ್ಯರಾತ್ರಿ 12:16 ಮಧ್ಯರಾತ್ರಿ 1:07 ಕುಜಹೋರ ಇರುವಂಥ ಸಮಯ. ಇದನ್ನು ಈ ದಿನ ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದು ಅದನ್ನು ತಿಳ್ಕೊಳ್ಳಿ. ಯಾವ ಹೊರ ಸೂಕ್ತವಾಗಿದೆ ಅದನ್ನು ಕೂಡ ನೀವು ತಿಳ್ಕೊಳ್ಬೇಕು. ಇದೆಲ್ಲವನ್ನು ಕೂಡ ನೀವು ಪ್ರತಿದಿನ ಪಂಚಾಂಗದ ಮೂಲಕ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಇದನ್ನು ನೀವು ಅನುಸರಣೆ ಮಾಡೋದ್ರಿಂದ ನಿಮ್ಮ ಪ್ರಯತ್ನ ಯಶಸ್ವಿಯಾಗತ್ತೆ. ಏಕೆಂದರೆ ನೀವು ಶುಭ ಗಳಿಗೆಯಲ್ಲಿ ನಿಮ್ಮ ಕೆಲಸಗಳನ್ನು ಆರಂಭ ಮಾಡಿರ್ತೀರಿ. ಅದರಿಂದ ನಿಮಗೆ ಉತ್ತಮ ಫಲಿತಾಂಶ ಸಿಕ್ಕತ್ತೆ. ಏಕೆಂದರೆ ಪಂಚಾಂಗ ನಿಮಗೆ ಮಾರ್ಗದರ್ಶಿಯಾಗಿರುತ್ತೆ, ಸರ್ವ ವಿಧದಲ್ಲೂ ಕೂಡ ನಿಮಗೆ ಅನುಕೂಲವನ್ನು ತರುತ್ತೆ. ಹಾಗಾಗಿ ಈ ಪಂಚಾಂಗದ ವಿವರಗಳನ್ನು ನೀವು ಪ್ರತಿನಿತ್ಯ ಅನುಸರಣೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ, ಈ ದಿನ ನಾವು ಬಹಳ ಮುಖ್ಯವಾದಂತಹ ಜ್ಯೋತಿಷ್ಯ ಶಾಸ್ತ್ರದ ವಿಚಾರವೊಂದನ್ನು ತಿಳ್ಕೊಳ್ಳೋಣ. ಇದು ಯೋಗದ ಬಗ್ಗೆ ಇರುವಂಥ ಒಂದು ವಿಚಾರ. ಅಂದರೆ ನಮ್ಮಲ್ಲಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ 12 ಮನೆಗಳಿದೆ, ಲಗ್ನದಲ್ಲಿ 12 ಮನೆಗಳಿದೆ, ಜನ್ಮ ಕುಂಡಲಿಯಲ್ಲಿ ಹಾಗೆ 9 ಗ್ರಹಗಳಿದೆ. ಹಾಗಾಗಿ ಈ ಗ್ರಹಗಳ ನಿರ್ದಿಷ್ಟ ಸ್ಥಾನಗಳು ಮತ್ತು ಅವುಗಳ ಸಂಯೋಜನೆ, ಇದರ ಮೇಲೆ ನಾವು ಫಲಾಫಲಗಳನ್ನು ಅಥವಾ ಯೋಗಗಳನ್ನು ನಿರ್ಧಾರ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಯಾವ ಮನೆಯಲ್ಲಿ ಯಾವ ಗ್ರಹಗಳು ಸ್ಥಿತವಾಗಿದೆ ಅನ್ನುವಂಥದ್ದನ್ನು ಮೊದಲು ನಾವು ನೋಡಬೇಕು. ಇಲ್ಲಿ ಈ ಗ್ರಹಗಳು ಸ್ಥಿತವಾಗಿರುವಂಥ ರಾಶಿಗಳ ಆಧಾರದ ಮೇಲೆ ಶುಭ ಅಥವಾ ಅಶುಭ ಪರಿಣಾಮಗಳನ್ನು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಈ ಯೋಗಗಳೇ ವ್ಯಕ್ತಿಯ ಜೀವನದಲ್ಲಿ ಯಶಸ್ಸನ್ನು ತರುತ್ತೆ, ಕೆಲವರಿಗೆ ಸಂಪತ್ತನ್ನು ತರುತ್ತೆ, ಕೆಲವರಿಗೆ ಅಧಿಕಾರವನ್ನು ತರುತ್ತೆ, ಕೆಲವರಿಗೆ ಸವಾಲುಗಳನ್ನು ಕೂಡ ತರುವಂಥದ್ದು ಇದೆ. ಹಾಗಾಗಿ ಇಲ್ಲಿ ಯೋಗ ಅಂತ ಹೇಳಿದ್ರೆ ಒಂದು ಕೂಟ, ಯೋಗವನ್ನು ಕುಂಡಲಿಗೆ ಪುಷ್ಟಿ ಕೊಡುವಂಥ ಅಥವಾ ಅದರ ಶಕ್ತಿಯನ್ನು ಕುಂದಿಸುವಂಥ ಗ್ರಹಗಳ ಕೂಟ ಅಂತ ಹೇಳ್ಬೋದು. ಹಾಗಾಗಿ ಈ ಗ್ರಹಗಳ ಸಂಯೋಜನೆ ಏನಿದೆ ಇದು ಬಹಳ ವಿಶೇಷವಾದಂಥ ಒಂದು ಫಲವನ್ನು ತಂದುಕೊಡುತ್ತೆ. ಬಹಳ ಮುಖ್ಯವಾಗಿ ನಮಗೆ ಅದೃಷ್ಟ ಮತ್ತು ಯಶಸ್ಸನ್ನು ತಂದುಕೊಡುವಂತಹ ಕೆಲವು ಯೋಗಗಳಿದೆ. ಉದಾಹರಣೆಗೆ ಗಜಕೇಸರಿ ಯೋಗ ಇರ್ಬೋದು, ಪಂಚಮಹಾಪುರುಷ ಯೋಗ ಇರ್ಬೋದು, ಕೆಲವರಿಗೆ ರಾಜಯೋಗ ಇರುತ್ತೆ, ಕೆಲವರಿಗೆ ತುಂಬ ಧನಯೋಗ ಇದೆ, ಬುಧಾದಿತ್ಯ ಯೋಗ ಇದೆ. ಹಾಗೆ ವಿಶೇಷವಾಗಿ ಕೆಲವರಿಗೆ ವಿಪರೀತವಾಗಿ ಸವಾಲನ್ನು ಕೊಡುವಂಥ ಯೋಗಗಳು ಕೂಡ ಇದೆ. ಅಂದರೆ ತುಂಬ ಚಾಲೆಂಜಸ್ಸನ್ನು ಜೀವನದಲ್ಲಿ ಫೇಸ್ ಮಾಡಬೇಕಾಗತ್ತೆ. ಅಂತಹ ಯೋಗಗಳು ಯಾರಿಗಿರುತ್ತೆ ಅನ್ನೋಂಥದ್ದನ್ನು ಕೂಡ ನಾವು ಈ ಕುಂಡಲಿಯಿಂದ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ವಿಪರೀತ ರಾಜಯೋಗ ಇರುವಂಥದ್ದು, ನೀಚ ಭಂಗ ರಾಜಯೋಗ ಇರುತ್ತೆ, ಕೇಮದ್ರುಮ ಯೋಗ ಇದೆ, ಹಾಗೆ ಗೃಹನಾಶ ಯೋಗ ಇರುವಂಥದ್ದು. ಇವೆಲ್ಲವೂ ಕೂಡ ನಮಗೆ ಕನಿಷ್ಠ ಫಲವನ್ನು ತಂದುಕೊಡುವಂಥ ಯೋಗಗಳು. ಹಾಗಾಗಿ ಈ ಯೋಗಗಳ ಫಲಿತಾಂಶ ಏನಿದೆ ಅದು ಈ ಗ್ರಹಗಳ ಬಲವನ್ನು ಆಧರಿಸುತ್ತೆ. ಅಂದರೆ ಆ ಗ್ರಹ ಬಲಿಷ್ಠವಾಗಿದೆಯೇ ಅಥವಾ ಇಲ್ಲವೇ ಅನ್ನುವಂಥದ್ದನ್ನು ನೋಡುವಂಥದ್ದು, ಮತ್ತು ಯಾವ ದಶೆಯಲ್ಲಿ ಹುಟ್ಟಿರುವಂಥ ಸಂದರ್ಭ ಮತ್ತು ಈಗ ನಡೀತಾ ಇರುವಂಥ ದಶೆ ಯಾವುದು, ಇದರ ಆಧಾರದ ಮೇಲೆ ಯೋಗಗಳನ್ನು ನಿರ್ಧರಿಸ್ಬೋದು. ಇನ್ನು ಜಾತಕದ ಬೇರೆ ಬೇರೆ ಅಂಶಗಳ ಮೇಲೂ ಕೂಡ ಈ ಯೋಗಗಳು ಅವಲಂಬಿತವಾಗಿರುತ್ತೆ. ಹಾಗಾಗಿ ನಿಮ್ಮ ಜಾತಕದಲ್ಲಿ ಒಳ್ಳೆಯ ಯೋಗಗಳು ಇದೆಯೇ ಅನ್ನುವಂಥದ್ದನ್ನು ನೀವು ತಿಳ್ಕೊಳ್ಬೇಕು. ಅದಕ್ಕಾಗಿ
ಸರಿಯಾದ ರೀತಿಯಲ್ಲಿ ಜಾತಕ ನಿಮ್ಮ ಜೊತೆಯಲ್ಲಿ ಇರಬೇಕು. ಅಂದರೆ ನೀವು ಹುಟ್ಟಿದಂತಹ ದಿನಾಂಕ, ಸಮಯ ಮತ್ತು ಸ್ಥಳ ಇದನ್ನು ಆಧರಿಸಿ ಬರೆದಿರುವಂತಹ ಜಾತಕ ಏನಿದೆ ಅದರಲ್ಲಿ ನಮಗೆ ಈ ಯೋಗಗಳ ಬಗ್ಗೆ ನಿರ್ದಿಷ್ಟವಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಇಲ್ಲಿ ಈ ಗ್ರಹಗಳಿಂದ ಉಂಟಾಗುವಂಥ ಯೋಗಗಳು ನಾನಾ ರೀತಿಯಲ್ಲಿ ಇರುತ್ತೆ. ಅದರಲ್ಲೂ ಈ ಸ್ವಪ್ರಕಾಶ ಗ್ರಹಗಳಿಂದ ಉಂಟಾಗುವಂಥ ಯೋಗಗಳೇನಿದೆ ಅದರ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ಈಗ ನೋಡೋಣ. ಇಲ್ಲಿ ರವಿಯಿಂದ ಉಂಟಾಗುವಂಥ ಯೋಗಗಳು ಅಂದರೆ ಈ ರವಿ ಸೂರ್ಯ ಜಾತಕದಲ್ಲಿ ಎಲ್ಲಿ ಇದ್ದರೆ ಎಂತಹ ಯೋಗಗಳು ಉಂಟಾಗತ್ತೆ ಅನ್ನುವಂಥ ವಿಚಾರವನ್ನು ತಿಳ್ಕೊಳ್ಳೋಣ. ಇಲ್ಲಿ ಮೊದಲನೇದಾಗಿ ಶುಭವೇಶಿ ಯೋಗ ಅನ್ನುವಂಥದ್ದು ಇದೆ. ಇಲ್ಲಿ ಚಂದ್ರ, ರಾಹು, ಕೇತುಗಳನ್ನು ಹೊರತುಪಡಿಸಿ ಶುಭ ಗ್ರಹಗಳು ರವಿಯಿಂದ 2ನೇ ಮನೆಯಲ್ಲಿ ಸೇರಿದ್ರೆ ಶುಭವೇಶಿ ಯೋಗ ಉಂಟಾಗತ್ತೆ. ಅಂದರೆ ವ್ಯಕ್ತಿ ಅದೃಷ್ಟಶಾಲಿಯಾಗಿರ್ತಾನೆ, ತುಂಬ ಸಂತೋಷಿಯಾಗಿರ್ತಾನೆ. ಯಾವುದೇ ವಾತಾವರಣದಲ್ಲಿದ್ದರೂ ಕೂಡ, ಸನ್ನಿವೇಶದಲ್ಲಿದ್ದರೂ ಕೂಡ ಅಲ್ಲಿ ಅವನಿಗೆ ಸಮಾಧಾನ ಇರುತ್ತೆ, ಸಂತೋಷ ಇರುತ್ತೆ. ಹಾಗೆ ಶ್ರೀಮಂತಿಕೆಯ ಜೀವನವನ್ನು ನಡೆಸುವಂಥವನು, ಆರೋಗ್ಯವಂತನಾಗಿರ್ತಾನೆ, ಹೆಚ್ಚು ಜನ ಬಂಧು ಬಾಂಧವರನ್ನು ಹೊಂದಿರುವಂಥವನು. ಹಾಗಾಗಿ ಶುಭವೇಶಿ ಯೋಗ ಅನ್ನುವಂಥದ್ದು ಸೂರ್ಯನಿಂದ ಉಂಟಾಗುವಂಥ ಒಂದು ಒಳ್ಳೆಯ ಯೋಗ. ಇನ್ನು ಪಾಪವೇಶಿ ಯೋಗ ಅನ್ನುವಂಥದ್ದು ಇದೆ. ಇಲ್ಲಿ ಚಂದ್ರ, ರಾಹು ಮತ್ತು ಕೇತುಗಳನ್ನು ಹೊರತುಪಡಿಸಿ ಪಾಪಗ್ರಹಗಳು ರವಿಯಿಂದ 2ನೇ ಮನೆಯಲ್ಲಿ ಸೇರಿದ್ರೆ ಪಾಪವೇಶಿ ಯೋಗ ಅನ್ನುವಂಥದ್ದು ಬರುತ್ತೆ. ಇಲ್ಲಿ ಇದರಿಂದ ಬರುವಂತಹ ಫಲಗಳು ಅಶುಭವಾಗಿ ಇರುತ್ತೆ. ಅಂದರೆ ವ್ಯವಹಾರದಲ್ಲಿ ನಷ್ಟ ಆಗ್ತಾ ಇರುತ್ತೆ. ಜೊತೆಗೆ ಅವರು ಶ್ರೀಮಂತಿಕೆಯ ಜೀವನವನ್ನು ನಡೆಸ್ತಾ ಇದ್ರೂ ಕ್ರಮೇಣವಾಗಿ ಆ ಶ್ರೀಮಂತಿಕೆ ಕಡಿಮೆ ಆಗ್ತಾ ಬರುತ್ತೆ. ಬಡತನದ ಜೀವನ ಅವರಿಗೆ ಪ್ರಾಪ್ತಿಯಾಗುತ್ತೆ. ಹಾಗೆ ಆಗಾಗ್ಗೆ ಆರೋಗ್ಯ ಕೈ ಕೊಡುವಂತಹ ಸಂದರ್ಭ ಕೂಡ ಇರುತ್ತೆ. ಹಾಗಾಗಿ ಕೆಲಸ ಮಾಡಲಿಕ್ಕೆ ಅವರಿಗೆ ದೈಹಿಕವಾಗಿ ಶಕ್ತಿ ಇರಲ್ಲ. ಅಂಥ ಸಂದರ್ಭ ಇದು ಪಾಪವೇಶಿ ಯೋಗದಿಂದ ಉಂಟಾಗುವಂಥ ಯೋಗ ಇದು. ಇನ್ನು ಶುಭವಾಸಿ ಯೋಗ ಅನ್ನುವಂಥದ್ದು ಇದೆ. ಇದು ಚಂದ್ರನನ್ನು ಹೊರತುಪಡಿಸಿ ಶುಭ ಗ್ರಹಗಳು ಈ ರವಿಯಿಂದ 12ರಲ್ಲಿ ಸೇರಿದ್ರೆ ಶುಭವಾಸಿ ಯೋಗ ಉಂಟಾಗುತ್ತೆ. ಇದು ಒಳ್ಳೆಯ ಕುಟುಂಬದಲ್ಲಿ ಅಂಥವರು ಜನಿಸಿರ್ತಾರೆ. ಕುಟುಂಬಕ್ಕೆ ಒಂದು ಒಳ್ಳೆಯ ಹೆಸರಿರುತ್ತೆ. ಜೊತೆಗೆ ಪ್ರಸಿದ್ಧಿಯನ್ನು ಪಡೆಯುವಂಥ ಕೆಲಸವನ್ನು ಕೂಡ ಇವರು ಮುಂದುವರಿಸ್ತಾರೆ. ಹಾಗಾಗಿನೇ ಇಲ್ಲಿ ಶುಭವಾಸಿ ಯೋಗ ಅನ್ನುವಂಥದ್ದು ಅವರ ಕುಟುಂಬದ ಹಿನ್ನೆಲೆಯನ್ನ ತಿಳಿಸುವಂಥದ್ದು, ಒಳ್ಳೆಯ ಕುಟುಂಬ ಅನ್ನುವಂಥ ಹೆಸರು ಬರುವಂಥದ್ದು. ಇನ್ನು ಪಾಪವಾಸಿ ಯೋಗ ಇದೆ. ಇದಕ್ಕೆ ವಿರುದ್ಧವಾಗಿ ಇಲ್ಲಿ ಚಂದ್ರ ಮತ್ತು ರಾಹುಕೇತುಗಳನ್ನು ಹೊರತುಪಡಿಸಿ ಅಶುಭ ಗ್ರಹಗಳು ರವಿಯಿಂದ 12ನೇ ಮನೆಯಲ್ಲಿ ಸ್ಥಿತರಾಗಿದ್ದರೆ ಪಾಪವಾಸಿ ಯೋಗ ಅನ್ನುವಂಥದ್ದು ಉಂಟಾಗುತ್ತೆ. ಇದು ಅಶುಭ ಫಲಗಳನ್ನು ತಂದು ಕೊಡುವಂಥದ್ದು. ಅಂದರೆ ಕುಟುಂಬಕ್ಕೆ ಒಳ್ಳೆಯ ಹೆಸರಿದ್ರೂ ಕೂಡ ಈ ಜಾತಕರಿಂದ ಆ ಕುಟುಂಬದ ಹೆಸರು ಹಾಳಾಗ್ಬಿಡುತ್ತೆ. ಹಾಗಾಗಿ ಆ ವಂಶವಾಹಿನಿಯಲ್ಲೇ ಒಂದು ಕಳಂಕ ತರುವಂಥ ರೀತಿಯಲ್ಲಿ ಇವರು ಜೀವನವನ್ನು ನಡೆಸ್ತಾ ಇರ್ತಾರೆ. ಅದಕ್ಕೆ ಕೆಲವರು ಹೇಳ್ತಾರೆ, ಅಂಥ ಒಂದು ಕುಟುಂಬದಲ್ಲಿ ಇಂಥ ಮಕ್ಕಳು ಜನಿಸಿದ್ರ ಅನ್ನುವಂಥ ವಿಚಾರ ಹೇಳುವಾಗ ಅಲ್ಲಿ ಪಾಪವಾಸಿ ಯೋಗ ಅನ್ನುವಂಥದ್ದು ಪ್ರಬಲವಾಗಿ ಅವರಿಗೆ ಕಾಡ್ತಾ ಇರುತ್ತೆ. ಹಾಗಾಗಿ ಅಶುಭ ಗ್ರಹಗಳು ರವಿಯಿಂದ 12ನೇ ಮನೆಯಲ್ಲಿ ಸ್ಥಿತರಾಗಿರಬಾರದು. ಇನ್ನು ಉಭಯಚಾರಿ ಯೋಗ, ರವಿಯ ಎರಡೂ ಕಡೆಯಲ್ಲಿಯೂ ಚಂದ್ರ, ರಾಹು, ಕೇತುಗಳಲ್ಲದೆ ಬೇರೆ ಗ್ರಹಗಳಿದ್ರೆ ಉಭಯಚಾರಿ ಯೋಗ ಅನ್ನುವಂಥದ್ದು ಉಂಟಾಗತ್ತೆ. ಇಲ್ಲಿ ಶುಭ ಗ್ರಹಗಳು ಸ್ಥಿತರಾಗಿದ್ರೆ ಶುಭ ಉಭಯಾಚಾರಿ ಯೋಗ ಇರುತ್ತೆ. ಅಥವಾ ಅಶುಭ ಗ್ರಹಗಳೇನಾದರೂ ಇದ್ರೆ ಅಥವಾ ಪಾಪಗ್ರಹಗಳೇನಾದರೂ ಸ್ಥಿತರಾಗಿದ್ರೆ ಅಲ್ಲಿ ಪಾಪ ಉಭಯಾಚಾರಿ ಯೋಗ ಉಂಟಾಗುವಂಥದ್ದು. ಇನ್ನು ಇಲ್ಲಿ ಶುಭ ಗ್ರಹಗಳಿದ್ದಾಗ ಶುಭ ಉಭಯಾಚಾರಿ ಯೋಗದಲ್ಲಿ ಹಣಕಾಸಿನ ಸ್ಥಿತಿ ಬಹಳ ಉತ್ತಮವಾಗಿರುತ್ತೆ. ತುಂಬ ಚೆನ್ನಾಗಿ ಹೆಸರು ಮಾಡ್ತಾರೆ, ಇದ್ದಕ್ಕಿದ್ದಾಗೆ ಪ್ರಸಿದ್ಧಿಯನ್ನು ಪಡ್ಕೊಳ್ತಾರೆ. ಹಾಗಾಗಿ ಜನಮಾನಸದಲ್ಲಿ ಅಂಥವರ ಹೆಸರು ರಾರಾಜಿಸ್ತಾ ಇರುತ್ತೆ. ಇನ್ನು ಸಂತೋಷದಿಂದ ಇರುವಂಥ ಜೀವನ ಅವರಿಗಿರುತ್ತೆ. ನಿರರ್ಗಳವಾಗಿ ವಾಗ್ಮಿಗಳಾಗಿರ್ತಾರೆ. ಅಂದರೆ ಅವರು ಮಧುರವಾದಂಥ ಮಾತುಗಳನ್ನು ಆಡುವಂಥವರು, ಸುಲಕ್ಷಣವಾದಂಥ ಅವಯವಗಳು ಅವರಿಗೆ ಇರುತ್ತೆ. ಹಾಗೆ ಆ ವ್ಯಕ್ತಿಯನ್ನು ನೋಡಿದ್ರೆ ಎಲ್ರಿಗೂ ಕೂಡ ಒಂದು ರೀತಿಯಲ್ಲಿ ಇಷ್ಟ ಆಗುತ್ತೆ. ಅಂತಹ ಆಕರ್ಷಣೀಯವಾದಂತಹ ಮೈಕಟ್ಟು ಇರುತ್ತೆ. ಹಾಗೆ ಅವರ ನಡವಳಿಕೆ ಕೂಡ ಅಷ್ಟೇ ಉತ್ತಮವಾಗಿರುತ್ತೆ. ಅಂಥವರು ಉಭಯಾಚಾರಿ ಯೋಗದಲ್ಲಿ ಜನಿಸಿದಂಥವರು ಅಂತ ಹೇಳ್ಬೋದು. ಒಟ್ಟಾರೆ ಇಲ್ಲಿ ಸೂರ್ಯನಿಂದ ಉಂಟಾಗುವಂಥ ಯೋಗಗಳು ಬಹಳ ಮುಖ್ಯವಾಗಿ ನಾವು ಜಾತಕದಲ್ಲಿ ಗಮನಿಸಬೇಕಾಗಿರುವಂಥದ್ದು. ಇನ್ನು ಚಂದ್ರನಿಂದ ಉಂಟಾಗುವಂಥ ಯೋಗಗಳ ಬಗ್ಗೆ ನೋಡೋದಾದ್ರೆ ಇಲ್ಲಿ ಚಂದ್ರನಿಂದ ಉಂಟಾಗುವಂಥ ಒಂದು ಪ್ರಮುಖ ಯೋಗ ಅಂತ ಹೇಳಿದ್ರೆ ಅದು ಸುನಫ ಯೋಗ. ಇಲ್ಲಿ ಚಂದ್ರನಿಂದ 2ನೇ ಮನೆಯಲ್ಲಿ ರವಿಯನ್ನ ಹೊರತುಪಡಿಸಿ
ಇತರ ಗ್ರಹಗಳೇನಾದರೂ ಇದ್ದರೆ ಅಲ್ಲಿ ಸುನಫ ಯೋಗ ಅನ್ನುವಂಥದ್ದು ಉಂಟಾಗುತ್ತೆ. ಈ ಯೋಗ ಇರುವಂಥವರು ತುಂಬ ಶ್ರಮಜೀವಿಗಳು, ಕಷ್ಟಪಟ್ಟು ಕೆಲಸ ಮಾಡುವಂಥವ್ರು, ಹಾಗೆ ನೇರ ನಡೆ ನುಡಿಯನ್ನು ಹೊಂದಿರುವಂಥವ್ರು, ಬುದ್ಧಿವಂತರಾಗಿರ್ತಾರೆ, ಸ್ವಯಾರ್ಜಿತವಾದಂಥ ಆಸ್ತಿಯನ್ನು ಸಂಪಾದನೆ ಮಾಡಿಕೊಳ್ತಾರೆ, ಹಾಗೆ ಒಳ್ಳೆಯ ಹೆಸರನ್ನು ಕೂಡ ಸಮಾಜದಲ್ಲಿ ಪಡ್ಕೊಳ್ಳುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಹಾಗಾಗಿ ಇವರು ಜೀವನದಲ್ಲಿ ಸ್ವಂತ ಬಲದಿಂದ ಮೇಲೆ ಬಂದು ಉತ್ತಮ ಜೀವನವನ್ನು ನಿರ್ವಹಣೆ ಮಾಡುವಂಥವರಾಗಿರ್ತಾರೆ. ಇನ್ನೊಂದು ಅನಫ ಯೋಗ ಅನ್ನುವಂಥದ್ದು. ರವಿ, ರಾಹು ಮತ್ತು ಕೇತುಗಳನ್ನು ಹೊರತುಪಡಿಸಿ ಗ್ರಹಗಳು ಚಂದ್ರನಿಂದ 12ನೇ ಮನೆಯಲ್ಲಿದ್ದರೆ ಅಲ್ಲಿ ಅನಫ ಯೋಗ ಅನ್ನುವಂಥದ್ದು ಉಂಟಾಗುತ್ತೆ. ಇದು ಕೂಡ ಉತ್ತಮವಾದಂತಹ ಯೋಗ. ಇದರಲ್ಲಿ ಬಹಳ ವಿಶೇಷವಾದಂತಹ ಒಂದು ಅಂಶ ಅಂತ ಹೇಳಿದ್ರೆ, ಇಲ್ಲಿ ಜಾತಕರಿಗೆ ಅವರ ಅಂದ ಚಂದದ ಬಗ್ಗೆ ತುಂಬ ಅಭಿಮಾನ ಇರುತ್ತೆ. ಹಾಗೆ ಅಲಂಕಾರಿಕ ವಸ್ತುಗಳನ್ನು ಹೆಚ್ಚು ಇಷ್ಟಪಡುವಂಥವ್ರಾಗ್ತಾರೆ. ಒಳ್ಳೆಯ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥವ್ರು, ಹಾಗಾಗಿ ನಿರಂತರವಾದಂತಹ ವ್ಯಾಯಾಮವನ್ನು ಮಾಡುವಂಥವ್ರು, ಹಾಗೆ ಆಹಾರ ವಿಹಾರಾದಿಗಳಲ್ಲಿ ಬಹಳ ಕಟ್ಟುನಿಟ್ಟಿನ ಅಭ್ಯಾಸವನ್ನು ರೂಢಿಸಿಕೊಂಡಿರುವಂಥವ್ರು. ಇನ್ನು ಮಾಟವಾದಂಥ ಅಂಗಾಂಗಗಳು ಇವರಿಗೆ ಇರುತ್ತೆ. ಭವ್ಯವಾದಂಥ ರೂಪ, ಆಕರ್ಷಣೀಯವಾದಂಥ ವ್ಯಕ್ತಿತ್ವ ಇವರಲ್ಲಿರುತ್ತೆ. ಇನ್ನು ಆತ್ಮಗೌರವಕ್ಕಾಗಿ ಇವರು ತುಂಬ ಕಷ್ಟಪಡುವಂಥವ್ರು, ವಿನಯವಂತರಾಗಿರ್ತಾರೆ. ಜೊತೆಗೆ ಇವರಲ್ಲಿ ತಪಸ್ಸಿನ ಗುಣಗಳು ಜಾಸ್ತಿ. ಹಿಡಿದ ಕೆಲಸವನ್ನು ಮಾಡಿ ಮುಗಿಸುವಂಥ ಒಂದು ಛಲಗಾರಿಕೆ ಇವರಲ್ಲಿ ಇರುವಂಥದ್ದು. ಹಾಗಾಗಿ ಇಲ್ಲಿ ಅನಫ ಯೋಗ ವ್ಯಕ್ತಿಯನ್ನು ಎತ್ತರಕ್ಕೆ ಏರಿಸುವಂಥ ಒಂದು ಯೋಗ. ಇನ್ನೊಂದು ದುರ್ಧರ ಯೋಗ ಅನ್ನುವಂಥದ್ದು ಇದೆ, ಈ ಚಂದ್ರನಿಂದ ಬರುವಂಥ ಯೋಗ. ಇಲ್ಲಿ ರವಿ, ರಾಹು, ಕೇತುಗಳನ್ನು ಹೊರತುಪಡಿಸಿ ಗ್ರಹಗಳು ಚಂದ್ರನ ಎರಡೂ ಬದಿಗಳಲ್ಲಿ ಏನಾದರೂ ಸ್ಥಿತರಾಗಿದ್ದರೆ ಅದು ದುರ್ಧರ ಯೋಗ ಅನ್ನುವಂಥದ್ದು ಬರುತ್ತೆ. ಇಲ್ಲಿ ಜಾತಕರಿಗೆ ತುಂಬ ಸಂಪತ್ತು ಪ್ರಾಪ್ತಿಯಾಗುವಂಥದ್ದು ಪಿತ್ರಾರ್ಜಿತವಾಗಿ ಬರುತ್ತೆ, ಸ್ವಯಾರ್ಜಿತವಾಗಿ ಬರುತ್ತೆ, ಅತ್ತೆ ಮಾವಂದಿರ ಕಡೆಯಿಂದ ಕೂಡ ಇವರಿಗೆ ಸಂಪತ್ತು ಬರುವಂಥದ್ದು ಆಗುತ್ತೆ. ಇನ್ನು ವಾಹನ ಸುಖ ಚೆನ್ನಾಗಿದೆ. ಆರಂಭದಿಂದಲೇ ಇವರು ಪ್ರಯಾಣಕ್ಕೆ ಪರದಾಡಲ್ಲ, ಸ್ವಂತ ವಾಹನ ಇರುತ್ತೆ. ಈ ಪ್ರಯಾಣದ ಸೌಖ್ಯ ಚೆನ್ನಾಗಿರುತ್ತೆ. ಇವರಿಗೆ ಒಳ್ಳೆಯ ಸ್ವಭಾವ ಇರುವಂಥವ್ರು, ಅದಕ್ಕಾಗಿಯೇ ಇವರಿಗೆ ಸಹಾಯ ಮಾಡಲಿಕ್ಕೆ ಬಂಧು ಮಿತ್ರರು ಕೂಡ ಜೊತೆಯಲ್ಲಿ ಇರುವಂಥವ್ರು. ಒಟ್ಟಾರೆ ಇವರು ಭಾಗ್ಯಶಾಲಿಗಳಾಗಿರ್ತಾರೆ. ಇನ್ನೊಂದು ಕೇಮದ್ರುಮ ಯೋಗ. ಇದು ಒಂದು ಅಶುಭ ಯೋಗ, ಚಂದ್ರನಿಂದ ಬರುವಂಥದ್ದು. ಈ ಚಂದ್ರನ ಎರಡೂ ಕಡೆಗಳಲ್ಲಿ ಯಾವ ಗ್ರಹಗಳೂ ಇಲ್ಲ ಆದರೆ ಅಂಥ ಒಂದು ಸಂದರ್ಭವನ್ನು ಕೇಮದ್ರುಮ ಯೋಗ ಅಂತ ಹೇಳಿ ಕರೀತಾರೆ. ಹಾಗಾಗಿ ಜಾತಕದಲ್ಲಿ ಚಂದ್ರ ಇರುವಂಥ ಮನೆಯಲ್ಲಿ ಹಿಂದೆ ಮತ್ತು ಮುಂದೆ ಯಾವ ಗ್ರಹಗಳು ಇರಬಾರದು ಅನ್ನುವಂಥದ್ದು. ಆದರೆ ಇದ್ದರೆ ಫಲಗಳು ಜಾಸ್ತಿ ಅನ್ನುವಂಥ ವಿಚಾರವನ್ನು ನೀವು ಗಮನದಲ್ಲಿಟ್ಕೊಳ್ಬೇಕು. ಇನ್ನು ಚಂದ್ರ ಲಗ್ನದಲ್ಲಿದ್ದು ಅಥವಾ ಸಪ್ತಮದಲ್ಲಿದ್ದು ಗುರುವಿನ ದೃಷ್ಟಿ ಇಲ್ಲದಿದ್ದರೂ ಕೂಡ ಈ ಕೇಮದ್ರುಮ ಯೋಗ ಪ್ರಾರಂಭ ಆಗ್ಬಿಡತ್ತೆ. ಹಾಗಾಗಿ ಆ ಒಂದು ಅಶುಭ ಯೋಗವನ್ನು ತಡೀಲಿಕ್ಕೆ ಸ್ವಲ್ಪ ಕಷ್ಟ ಸಾಧ್ಯವಾಗುತ್ತೆ. ಇನ್ನು ರಾತ್ರಿ ಜನನದಲ್ಲಿ ಕ್ಷೀಣಚಂದ್ರನು ನೀಚನಾಗಿದ್ದರೆ ಕೇಮದ್ರುಮ ಯೋಗ ಇರುತ್ತೆ. ಹಾಗಾಗಿ ಈ ಜನನದ ಸಮಯ ಬಹಳ ಮುಖ್ಯವಾಗುತ್ತೆ ಇಲ್ಲಿ. ಇನ್ನು ಈ ಕೇಮದ್ರುಮ ಯೋಗದಿಂದ ವ್ಯಕ್ತಿ ದುಃಖಿತನಾಗಿರ್ತಾನೆ. ಯಾವಾಗಲೂ ಕೂಡ ಇವನಿಗೆ ದುಃಖ, ಅಸಂತೋಷ ಅನ್ನುವಂಥದ್ದು ಇರುತ್ತೆ. ಸ್ಯಾಡೆಸ್ಟ್ ನೇಚರ್ ಇರುವಂಥದ್ದು. ನೀಚ ಕಾರ್ಯವನ್ನು ಮಾಡಲಿಕ್ಕೆ ಇವರು ಹಿಂದೆ ಮುಂದೆ ನೋಡಲ್ಲ. ಅಂಥ ಒಂದು ಓರಿಯೆಂಟೇಷನ್ನೇ ಇರುತ್ತೆ. ಅಂಥವರ ಜೊತೆಯಲ್ಲೇ ಇವರು ಗೆಳೆತನವನ್ನು ಹೆಚ್ಚು ಹೆಚ್ಚು ಬಯಸುವಂಥದ್ದು. ಇನ್ನು ಅವರು ಪರಾಶ್ರಿತರಾಗಿ ಇರ್ತಾರೆ, ಅಂದರೆ ಬೇರೆಯವರ ಆಶ್ರಯದಲ್ಲಿ ಇರುವಂಥವ್ರು. ಏಕೆಂದರೆ ಅವರಿಗೆ ಸ್ವಲ್ಪ ಮಟ್ಟಿನ ಬಡತನ ಕಾಡ್ತಾ ಇರುತ್ತೆ. ಇನ್ನು ವಂಚಕರಾಗಿ ಇರುವಂಥದ್ದು, ವಂಚನೆ, ಮೋಸ, ಹಾಗೆ ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಸುಳ್ಳು ಹೇಳುವಂಥ ಅಭ್ಯಾಸ ಕೂಡ ಈ ಸಂದರ್ಭದಲ್ಲಿ ಇರುತ್ತೆ. ಕೇಮದ್ರುಮ ಯೋಗದ ಸಂದರ್ಭ ಇದೊಂದು ಅಶುಭ ಯೋಗ. ಇದನ್ನು ಕೂಡ ನೀವು ಜಾತಕದಿಂದ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಇನ್ನು ಈ ಕೇಮದ್ರುಮ ಯೋಗವನ್ನು ಹೇಗೆ ಭಂಗಗೊಳಿಸ್ಬೋದು, ಅದಕ್ಕೆ ಏನು ಪರಿಹಾರ ಅಂದರೆ, ಇಲ್ಲಿ ಗ್ರಹಗಳು ಚಂದ್ರನನ್ನು ನೋಡಿದರೆ ಕೇಮದ್ರುಮ ಭಂಗ ಆಗುತ್ತೆ. ಲಗ್ನಕ್ಕೆ ಚಂದ್ರನು ಕೇಂದ್ರದಲ್ಲಿದ್ದರೆ, ಚಂದ್ರ ಸ್ವಕ್ಷೇತ್ರದಲ್ಲಿದ್ದರೆ ಕೇಮದ್ರುಮ ಭಂಗ ಆಗುತ್ತೆ. ಇನ್ನು ಚಂದ್ರನಿಗೆ ಗುರು ಕೇಂದ್ರದಲ್ಲಿದ್ದಾಗ ಕೇಮದ್ರುಮ ಯೋಗ ಭಂಗ ಆಗುತ್ತೆ. ಇನ್ನು ಲಗ್ನಕ್ಕೆ ಚಂದ್ರ ಹಾಗೆ ಶುಕ್ರರು ಕೇಂದ್ರದಲ್ಲಿದ್ದು ಗುರುವಿನಿಂದ ದೃಷ್ಟಿಸಲ್ಪಟ್ಟಿದ್ರೆ ಕೇಮದ್ರುಮ ಯೋಗ ಕೂಡ ಭಂಗ ಆಗುತ್ತೆ. ಹಾಗಾಗಿ ಇಲ್ಲಿ ಜಾತಕದಲ್ಲಿ ಇಂಥ ಒಂದು ಕೇಮದ್ರುಮ ಯೋಗದಂತಹ ಅಶುಭ ಯೋಗಗಳೇನಾದರೂ ಇದ್ದರೆ ಅವುಗಳನ್ನು ಪರಿಹಾರ ಮಾಡಿಕೊಳ್ಳಿಕ್ಕೂ ಕೂಡ ಸಾಧ್ಯ ಇದೆ. ಅದನ್ನು ನೀವು ಜಾತಕವನ್ನು ಸರಿಯಾಗಿ ವಿಶ್ಲೇಷಣೆ ಮಾಡಿ ಪರಿಶೀಲನೆ ಮಾಡಿ ಅಲ್ಲಿ ದೋಷ ಇದೆಯಾ ಅನ್ನುವಂಥದ್ದನ್ನು ಖಾತ್ರಿಪಡಿಸಿಕೊಂಡ ನಂತರವೇ ಪರಿಹಾರಕ್ಕೆ ಕೈ ಹಾಕಬೇಕಾಗತ್ತೆ.
ಹಾಗಾಗಿ ಜಾತಕದ ಪರಿಶೀಲನೆ ಬಹಳ ಮುಖ್ಯ. ನಿಮ್ಮ ಜನ್ಮ ದಿನಾಂಕ ಮತ್ತೆ ಸಮಯಕ್ಕೆ ಆಧರಿಸಿರುವಂತಹ ಈ ಜಾತಕ ಅಥವಾ ಕುಂಡಲಿ ಏನಿದೆ, ಇದರಿಂದ ನಿಮಗೆ ದೊರೆಯಬಹುದಾದಂತಹ ಯೋಗಗಳ ಬಗ್ಗೆ ನಿಖರವಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಸಿ ಅದರಲ್ಲಿ ದೋಷಗಳಿದ್ರೆ ಪರಿಹಾರ ಮಾಡಿಕೊಳ್ಳುವಂಥದ್ದು ತುಂಬಾ ಉತ್ತಮ. ಏಕೆಂದ್ರೆ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅನ್ನುವಂತಹ ರೀತಿಯಲ್ಲಿ ಈಗಲೇ ಆರಂಭದಲ್ಲೇ ಅಂತಹ ಒಂದು ಅನರ್ಥಗಳನ್ನ, ಸಮಸ್ಯೆಗಳನ್ನ ನಿವಾರಣೆ ಮಾಡಿಕೊಂಡು ಚಂದದ ಬದುಕನ್ನ, ಹಾಗೆ ಆರೋಗ್ಯಪೂರ್ಣವಾದಂತಹ ಬದುಕನ್ನ ನಡೆಸಲಿಕ್ಕೆ ನಿಮಗೆ ನೀವೇ ಸಹಾಯ ಮಾಡಿಕೊಳ್ಳುವಂತ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ನಿಮ್ಮ ಚಟುವಟಿಕೆಗಳಿಂದ ನಿಮಗೆ ನಿರೀಕ್ಷಿತ ಮಟ್ಟದಲ್ಲಿ ಫಲಿತಾಂಶಗಳು ಸಿಕ್ಕಲ್ಲ. ಹಾಗಾಗಿ ಈ ದಿನ ಸ್ವಲ್ಪ ಕೆಲಸಗಳ ಬಗ್ಗೆನೇ ನಿಮಗೆ ಬೇಸರ ವ್ಯಕ್ತವಾಗುವಂಥದ್ದು ಇದೆ. ಇನ್ನು ಈ ದಿನದ ನಿಮ್ಮ ಸೋಲಿಗೆ, ನಿಮ್ಮ ನಷ್ಟಕ್ಕೆ ಮೂರನೆಯವರು ಕಾರಣ ಅನ್ನುವಂಥ ಒಂದು ಭಾವನೆ ನಿಮಗಿರುತ್ತೆ. ಆದರೆ ಈ ಒಂದು ವಿಚಾರದಲ್ಲಿ ನಿಮ್ಮ ಪಾತ್ರ ಎಷ್ಟಿದೆ, ನಿಮ್ಮಿಂದ ಯಾವ ರೀತಿ ಅನರ್ಥಗಳಾಗಿದೆ ಅನ್ನುವಂಥದ್ದನ್ನ ನೀವು ಈ ದಿನ ಆತ್ಮಾವಲೋಕನ ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ. ಹಾಗಾಗಿ ಎಲ್ಲಿ ಸೋಲಾಯಿತು, ಎಲ್ಲಿ ಎಡವಿದ್ದಾಯಿತು ಅನ್ನುವಂಥದ್ದನ್ನ ನೀವು ಮೊದಲು ಪರಿಶೀಲನೆ ಮಾಡಿಕೊಂಡು ನಂತರದಲ್ಲಿ ಅದನ್ನು ಸರಿಪಡಿಸಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಕುಟುಂಬಸ್ಥರಿಗಾಗಿ, ಈ ದಿನ ಕುಟುಂಬಕ್ಕಾಗಿ ನೀವು ಹೆಚ್ಚು ಸಮಯವನ್ನು ವಿನಿಯೋಗಿಸುವಂಥ ಸಾಧ್ಯತೆ ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ಸಂಗಾತಿಯ ಮಾತಿರ್ಬೋದು, ಮನೆಯಲ್ಲಿರುವಂಥ ಹಿರಿಯರ ಮಾತನ್ನಾಗ್ಬೋದು, ಈ ದಿನ ನೀವು ಕೇಳುವಂಥ ಒಂದು ಅನಿವಾರ್ಯ ಪರಿಸ್ಥಿತಿ ಬರುವಂಥದ್ದು, ಒತ್ತಾಯಕ್ಕೆ ಈ ದಿನ ಕೇಳಬೇಕಾಗತ್ತೆ. ಹಾಗಾಗಿ ಇಷ್ಟ ಇಲ್ಲ ಅಂದರೂ ಕೂಡ ಈ ದಿನ ಕೆಲವೊಂದು ಕೆಲಸಗಳನ್ನು ನೀವು ಮುಂದುವರಿಸಬೇಕಾಗತ್ತೆ. ಹಾಗಾಗಿನೇ ನಿಮ್ಮ ಈ ಒಂದು ಪರಿಸ್ಥಿತಿ ಏನಿದೆ ಇದನ್ನು ಸಂಯಮದಿಂದ ನೀವು ನಿರ್ವಹಣೆ ಮಾಡಿಕೊಳ್ಬೇಕು. ಹಾಗೆ ಮನೆಯಲ್ಲಿ ಬರುವಂಥ ಸಮಸ್ಯೆಗಳನ್ನು ಕೂಡ ಬಹಳ ತಾಳ್ಮೆಯಿಂದ ಪರಿಹಾರ ಮಾಡಿಕೊಳ್ಬೇಕಾಗತ್ತೆ. ಇನ್ನು ಈ ದಿನ ಸಣ್ಣ ಪುಟ್ಟ ವಿಚಾರಗಳು, ಕ್ಷುಲ್ಲಕ ವಿಚಾರಗಳು, ಅದನ್ನು ಸುಮ್ಮನೆ ಬಿಡುವಂಥದ್ದು ಉತ್ತಮ. ಅದನ್ನು ಕೆಣಕಲಿಕ್ಕೆ ಹೋಗಬೇಡಿ. ಕೆಸರಿಗೆ ಕಲ್ಲೆಸೆದ್ರೆ ಆ ಕೆಸರು ನಿಮಗೆ ಬಡಿಯತ್ತೆ ಅನ್ನುವಂಥ ವಿಚಾರ ಮನಸ್ಸಿನಲ್ಲಿರಲಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶ್ರೀ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ. ನರಸಿಂಹ ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ. ವಿಷ್ಣು ತತ್ವ ಇರುವಂಥ ಯಾವುದಾದ್ರೂ ಒಂದು ದೇವಾಲಯಕ್ಕೆ ಹೋಗಿ ಭಗವಂತನ ದರ್ಶನ ಮಾಡಿ ಬನ್ನಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಷಭರಾಶಿ. ವೃಷಭರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಅದರಲ್ಲೂ ಮನೆಯಲ್ಲಿ ಉತ್ತಮವಾದಂಥ ಒಂದು ಸೌಕರ್ಯ ಇರುವಂತಹ ದಿನ. ಹಾಗಾಗಿ ನಿಮ್ಮ ಆರೋಗ್ಯದ ಬಗ್ಗೆ, ನಿಮ್ಮ ವೈಯಕ್ತಿಕ ವಿಚಾರಗಳ ಬಗ್ಗೆ ಈ ದಿನ ಕುಟುಂಬಸ್ಥರ ಕಾಳಜಿ ಗರಿಷ್ಠ ಪ್ರಮಾಣದಲ್ಲಿ ಇರುತ್ತೆ. ಹಾಗೆ ಈ ದಿನ ನೀವು ತುಂಬ ಸೌಹಾರ್ದಯುತವಾಗಿರೋದ್ರಿಂದಲೇ ನಿಮ್ಮ ಕೆಲಸ ಕಾರ್ಯಗಳಿಗೆ ಯಾವುದೇ ರೀತಿಯ ಅಡ್ಡಿ ಆತಂಕಗಳು ಇರಲ್ಲ, ಸರಾಗವಾಗಿ ನಡೆಯುತ್ತೆ. ಹಾಗೆ ಈ ದಿನ ಆತ್ಮವಿಶ್ವಾಸ ಚೆನ್ನಾಗಿರೋದ್ರಿಂದ ಯಾವುದೇ ಕೆಲಸಗಳು ಬಂದರೂ ಕೂಡ ಅದನ್ನು ನಿಭಾಯಿಸುವಂಥ ಒಂದು ಶಕ್ತಿ ಬಹಳ ಚೆನ್ನಾಗಿದೆ, ದೂರದೃಷ್ಟಿ ಇದೆ. ಹಾಗಾಗಿನೇ ಈ ದಿನ ಕೂಡ ನೀವು ಉತ್ತಮವಾದಂಥ ತೀರ್ಮಾನವನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇದೆ. ಅದರಲ್ಲೂ ನಿಮ್ಮ ವೈಯಕ್ತಿಕ ವಿಚಾರಗಳು, ನಿಮ್ಮ ವಿವಾಹ ಇರ್ಬೋದು, ಅಥವಾ ನಿಮ್ಮ ಒಂದು ಕುಟುಂಬದ ವಿಸ್ತರಣೆ ಇರ್ಬೋದು, ನಿಮ್ಮ ಉದ್ಯೋಗದ ಬಗ್ಗೆ, ನಿಮ್ಮ ವ್ಯಾಸಂಗದ ಬಗ್ಗೆ, ಮುಂದಿನ ಓದಿನ ಬಗ್ಗೆ, ಈ ವಿಚಾರಗಳೇನಿದೆ ಇದರಲ್ಲಿ ಬಹಳ ವಿಶೇಷವಾದಂಥ ಕಾಳಜಿ ಇರುತ್ತೆ. ಇನ್ನು ಕೆಲವು ವರ್ಗದವರಿಗೆ ಹಣಕಾಸಿನ ವಿಚಾರಗಳಲ್ಲಿಯೇ ಹೆಚ್ಚು ಆಸಕ್ತಿ. ಹಾಗಾಗಿ ಹಣ ಸಂಪಾದನೆ ಮಾಡಬೇಕು, ಇನ್ನೊಂದು ಮೂಲದಿಂದ ಹಣ ಬರಬೇಕು, ಈಗಿರುವಂಥ ಶ್ರಮವನ್ನೇ ಜಾಸ್ತಿ ಮಾಡಿದಾಗ ಮತ್ತಷ್ಟು ಹಣ ಸಂಪಾದನೆ ಮಾಡಬಹುದಲ್ವಾ ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿರುವಂಥ ದಿನ ಇದು. ಹಾಗಾಗಿನೇ ಅಂಥ ವಿಚಾರಗಳಲ್ಲೂ ಕೂಡ ಸಕ್ಸಸ್ಸನ್ನು ಕಾಣುವಂಥದ್ದು ಇದೆ. ಏಕೆಂದರೆ ಈ ದಿನ ನಿಮ್ಮ ಒಂದು ಪ್ರೋಗ್ರೆಸ್ಗೆ ಬೇಕಾಗುವಂಥ ವಿಚಾರಗಳು ಮನಸ್ಸಿಗೆ ಬರುತ್ತೆ. ಅದಕ್ಕೆ ಪೂರಕವಾಗಿ ನಿಮಗೆ ಒಂದು ಸಲಹೆ ಕೂಡ ಸಿಕ್ಕುವಂಥದ್ದು ಇದೆ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ಈ ದಿನ ವಯಸ್ಸಾಗಿರುವಂಥ ವ್ಯಕ್ತಿಗಳ ಆರೋಗ್ಯವನ್ನು ನಿರ್ಲಕ್ಷ್ಯ ಮಾಡಬೇಡಿ. ಅವರ ಬಗ್ಗೆ ಸ್ವಲ್ಪ ಕಾಳಜಿ ಇರಲಿ, ಕಳಕಳಿ ಇರಲಿ. ಇನ್ನು ಈ ದಿನ ಎಲ್ಲ ಕೆಲಸಗಳು ಕೂಡ ಸಮಯಕ್ಕೆ ಸರಿಯಾಗಿ ಪೂರ್ಣ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಏಕೆಂದರೆ ನಿಮ್ಮ ಎಫರ್ಟ್ ಆ ರೀತಿ ಇದೆ, ಬಹಳ ಚೆನ್ನಾಗಿದೆ. ಅದಕ್ಕಾಗಿಯೇ ಕೆಲಸಗಳು ಕಡಿಮೆ ಆದರೂ ಕೂಡ ಅದನ್ನು ಪೂರ್ಣ ಪ್ರಮಾಣದಲ್ಲಿ ನೀವು ಮುಗಿಸುವಂಥ ಸಾಧ್ಯತೆ ಇರೋದರಿಂದ ಸಮಾಧಾನ ಇದೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ.
ಭಕ್ತಿಯಿಂದ ಈ ದಿನ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿ ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಕೆಲಸ ಕಾರ್ಯಗಳಲ್ಲಿ ತುಂಬ ಆಸಕ್ತಿ ಇರುವಂಥ ದಿನ. ಅದು ಸಣ್ಣ ಪುಟ್ಟ ಕೆಲಸಗಳೇ ಆಗಲಿ, ಬೇರೆಯವರು ಆಗಲ್ಲ ಅಂತ ಹೇಳಿ ಬಿಟ್ಟಿರುವಂಥ ಕೆಲಸಗಳೇ ಆಗಲಿ, ನಿಮ್ಮ ವೈಯಕ್ತಿಕ ವಿಚಾರಗಳಿಗೆ ಅದು ತುಂಬ ಹತ್ತಿರಕ್ಕೆ ಬರುವಂಥ ಕೆಲಸಗಳಾಗತ್ತೆ. ಹಾಗಾಗಿನೇ ಈ ದಿನ ಆಸಕ್ತಿ ತುಂಬ ಚೆನ್ನಾಗಿರುತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಒಂದು ಪ್ರಯತ್ನದಲ್ಲಿ ತುಂಬ ಪ್ರಗತಿ ಅನ್ನುವಂಥದ್ದು ಇರುತ್ತೆ. ಅಂದರೆ ಬಹಳ ಪ್ರೋಗ್ರೆಸಿವ್ ಆಗಿ ಕೆಲಸ ಮಾಡುವಂಥವ್ರು. ಹಾಗೆ ನಿಮ್ಮ ಒಂದು ಶ್ರಮಕ್ಕೆ ತಕ್ಕ ಫಲ ಈ ದಿನ ನಿಮಗೆ ಸಿಕ್ಕೋದ್ರಿಂದ ಹೆಚ್ಚು ಹೆಚ್ಚು ಕೆಲಸಗಳನ್ನು ಮಾಡುವಂಥ ಆಸೆ ಕೂಡ ಇರುತ್ತೆ. ಹಾಗೆ ಈ ದಿನ ನಿಮಗೆ ಬೇರೆಯವರ ಬಗ್ಗೆ ಸ್ವಲ್ಪ ಅಸಮಾಧಾನ ಇರುವಂಥದ್ದು. ಏಕೆಂದರೆ ನಿಮ್ಮ ಜೊತೆ ಅವರನ್ನು ಹೋಲಿಸ್ಕೊಳ್ತೀರಿ. ಹಾಗೆ ನಿಮ್ಮ ಕೆಲಸ ಕಾರ್ಯಗಳಿಗೆ ಅವರಿಂದ ಆಗ್ತಾ ಇರುವಂಥ ಪರೋಕ್ಷವಾಗಿ ಅಡ್ಡಿ ಆತಂಕಗಳೇನಿದೆ ಅದರ ಬಗ್ಗೆ ಸ್ವಲ್ಪ ಅಸಮಾಧಾನ ಇರುತ್ತೆ. ಅದನ್ನು ನೀವು ಕೋಪದ ರೂಪದಲ್ಲಿ ವ್ಯಕ್ತಪಡಿಸುವಂಥ ಸಾಧ್ಯತೆ ಇರುತ್ತೆ. ಮಾತಿನಲ್ಲಿ ಈ ಸಂದರ್ಭದಲ್ಲಿ ನಿಯಂತ್ರಣದಲ್ಲಿ ಇರುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಕುಟುಂಬದಲ್ಲಿ ಒಂದು ರೀತಿಯ ಸಾಮರಸ್ಯವನ್ನು ಕಾಪಾಡಿಕೊಳ್ಬೇಕು. ಏಕೆಂದರೆ ಕುಟುಂಬಸ್ಥರ ಮಧ್ಯದಲ್ಲಿ ನಡೆಯುವಂಥ ಭಿನ್ನಾಭಿಪ್ರಾಯಗಳು ನಿಮ್ಮ ಒಂದು ಪ್ರಗತಿಯ ಮೇಲೂ ಕೂಡ ಪರಿಣಾಮವನ್ನು ಬೀರ್ತಾ ಇದೆ. ಅದಕ್ಕಾಗಿಯೇ ನಿಮಗೆ ಕೆಲವೊಂದು ವಿಚಾರಗಳಲ್ಲಿ ಸ್ವಲ್ಪ ಆಸಕ್ತಿ ಕಡಿಮೆ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಅನ್ನುವಂಥ ಒಂದು ಭಾವನೆ ಮನಸ್ಸಿಗೆ ಬರುತ್ತೆ. ಹಾಗಾಗಿ ಅಂಥ ಒಂದು ಸಾಮರಸ್ಯವನ್ನು ಕಾಪಾಡಬೇಕು, ಅಲ್ಲಿರುವಂಥ ಭಿನ್ನಾಭಿಪ್ರಾಯವನ್ನು ಹೋಗಲಾಡಿಸ್ಬೇಕು ಅನ್ನುವಂಥ ಒಂದು ಪ್ರಯತ್ನ ಈ ದಿನ ಮಾಡಿ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಅದರಲ್ಲೂ ಗುರು ಹಿರಿಯರ ಮಧ್ಯಸ್ಥಿಕೆಯಲ್ಲಿ ಇಂಥ ವಿಚಾರಗಳನ್ನು ನೀವು ಬಗೆಹರಿಸ್ತೀರಿ. ಅಂಥ ಒಂದು ಜಾಣತನ ಇದೆ. ಅಷ್ಟು ವಿಲ್ ಪವರ್ ಈ ದಿನ ನಿಮಗೆ ಇದ್ದೇ ಇರುತ್ತೆ. ಇನ್ನು ಈ ದಿನ ನಿಮ್ಮ ಸಂಗಾತಿಯ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡುವಂಥ ಅಗತ್ಯತೆ ಕೂಡ ಇದೆ. ಇನ್ನು ಈ ದಿನ ಕೆಲಸಗಳಲ್ಲಿ ನಿಮಗೆ ಆರಂಭಿಕ ಅಡೆತಡೆಗಳಿದ್ದರೂ ಕೂಡ ಅದನ್ನು ನಿವಾರಿಸ್ತೀರಿ. ಹಾಗಾಗಿ ಈ ದಿನ ನಿಮ್ಮ ಒಂದು ವೈಯಕ್ತಿಕ ವಿಚಾರಗಳ ಕಡೆ, ನಿಮ್ಮ ಕೆಲಸಗಳ ಕಡೆ ಸ್ವಲ್ಪ ಆದ್ಯತೆಯನ್ನು ಕೊಡುವಂಥದ್ದು ಉತ್ತಮ. ಪ್ರಿಯಾರಿಟೈಸ್ ಮಾಡಿಕೊಂಡು ಕೆಲಸ ಮಾಡಿ, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ನಿಷ್ಠೆಯಿಂದ ಯಾವುದೇ ಕೆಲಸ ಬಂದರೂ ಕೂಡ ನಿಮ್ಮ ಪಾಲಿಗೆ ಬಂದದ್ದೇ ಪಂಚಾಮೃತ ಅಂತ ಹೇಳಿ ಅದನ್ನೇ ಪ್ರಾಮಾಣಿಕತೆಯಿಂದ ಮಾಡುವಂಥದ್ದನ್ನು ಮುಂದುವರಿಸಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ಅದರಲ್ಲೂ ಈ ದಿನದಲ್ಲಿ ನಿಮ್ಮ ಒಂದು ಕೆಲಸ ಕಾರ್ಯಗಳಿಗೆ ಸಕಾಲಕ್ಕೆ ಯಾರೂ ಕೂಡ ಸ್ಪಂದಿಸಲ್ಲ, ಯಾರ ಸಹಾಯ ಕೂಡ ನಿಮಗೆ ಸಿಕ್ಕಲ್ಲ. ಹಾಗಾಗಿ ಈ ದಿನ ಒಂಟಿತನದ ಬದುಕು, ಏಕಾಂಗಿಯ ಬದುಕು. ಹಾಗಾಗಿನೇ ಒನ್ ಮ್ಯಾನ್ ಆರ್ಮಿ ಥರನೇ ಈ ದಿನ ನಿಮ್ಮ ಕೆಲಸಗಳನ್ನು ನೀವು ನೋಡ್ಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಒಂದು ಕೆಲಸ ಕಾರ್ಯಗಳೇನಿದೆ ಅದನ್ನು ಕೈ ಬಿಡದೇ ಇರುವಂಥ ಒಂದು ಹಠದ ಸ್ವಭಾವ ನಿಮಗೆ ಇರಬೇಕಾಗತ್ತೆ ಈ ದಿನ. ಏಕೆಂದರೆ ಈ ದಿನ ನಿಮಗೆ ಮಾನಸಿಕವಾಗಿ ಚಂಚಲತೆ ಇರುವಂಥದ್ದು, ಡಿಸ್ಟ್ರಾಕ್ಷನ್ಸ್ ಜಾಸ್ತಿ ಇದೆ. ಹಾಗಾಗಿ ಕೆಲಸಗಳಲ್ಲಿ ಆಸಕ್ತಿ ಅಷ್ಟಕ್ಕಷ್ಟೇ ಇರುವಂಥದ್ದು. ಅದರಲ್ಲೂ ಯುವತಿಯರಿಗೆ ಈ ದಿನ ನಿಮ್ಮ ಮನಸ್ಸನ್ನು ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೊಳ್ಳುವಂಥದ್ದೇ ಕಷ್ಟದ ಕೆಲಸ ಆಗುತ್ತೆ. ಹಾಗೆ ಈ ದಿನ ನಿಮಗೆ ಹಾಸ್ಯದ ಮಾತು, ಒಂದು ತಿಳಿ ನಗೆ ಏನಿದೆ ಅದರ ಕಡೆ ಹೆಚ್ಚು ಒಲವು ಇರುವಂಥದ್ದು. ಅದಕ್ಕಾಗಿಯೇ ಈ ದಿನ ನಿಮ್ಮ ಓರಿಯೆಂಟೇಷನ್ ಏನಿದೆ, ಮನಸ್ಸು ಸಂತೋಷವಾಗಿರಬೇಕು, ಹಾಸ್ಯ ಭರಿತವಾದಂಥ ಮಾತಿರಬೇಕು, ಅಂಥವ್ರ ಜೊತೆಯಲ್ಲಿ ಸಮಯ ಕಳೆಯುವಂಥದ್ದು ಅಥವಾ ಅಂಥ ಒಂದು ಸನ್ನಿವೇಶವನ್ನೇ ನೀವು ಈ ದಿನ ಮತ್ತೆ ಮತ್ತೆ ಅನುಭವಿಸುವಂಥದ್ದು ಇರುತ್ತೆ. ಇನ್ನು ಈ ದಿನ ನಂಬಿಕೆ, ವಿಶ್ವಾಸ ಕಳೆದುಕೊಳ್ಳುವಂಥ ಒಂದು ಕೆಲಸ ಆಗುವಂಥ ಸಾಧ್ಯತೆ ಇದೆ. ಅದರಲ್ಲೂ ನಿಮ್ಮ ಹಿತಶತ್ರುಗಳಿಂದ ಅಂಥ ಕೆಲಸವನ್ನು ನಿಮ್ಮಿಂದ ಮಾಡಿಸುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಜಾಗ್ರತೆಯಿಂದ ಇರಿ. ಇನ್ನು ಈ ದಿನ ನಿಮ್ಮ ಸ್ನೇಹಿತರ ಕಷ್ಟಕ್ಕೆ ಸ್ಪಂದಿಸುವಂಥ ಒಂದು ಗುಣ ನಿಮಗಿದೆ, ಅಷ್ಟೇ ಪ್ರಮಾಣದ ಗುಣ ಅವರಲ್ಲಿಲ್ಲ. ಹಾಗಾಗಿ ಈ ದಿನ ನೀವು ಯಾರು ಅರ್ಹರು ನಿಮ್ಮ ಸಹಾಯವನ್ನು ಪಡ್ಕೊಳ್ಳಿಕ್ಕೆ ಅಂಥದ್ದನ್ನು ಯೋಚನೆ ಮಾಡಿ ನೀವು ನಿರ್ಧಾರ ಮಾಡಬೇಕಾಗತ್ತೆ. ಹಾಗಾಗಿ ಈ ದಿನ ನಿಮ್ಮ ಸ್ನೇಹಿತರನ್ನು ಆಯ್ಕೆ ಮಾಡಿಕೊಳ್ಳುವಂಥ ನಿರ್ಧಾರ ಕೂಡ ಬಹಳ ಪ್ರಮುಖವಾಗಿರುವಂಥದ್ದು. ಏಕೆಂದರೆ ಈ ದಿನ ಯಾರ ಜೊತೆಯಲ್ಲಿರ್ತೀನಿ, ಎಷ್ಟು ಸಮಯ ಇರ್ತೀನಿ ಅನ್ನೋಂಥದ್ದನ್ನು ಕೂಡ ಬಹಳ ಮುತುವರ್ಜಿಯಿಂದ, ಎಚ್ಚರಿಕೆಯಿಂದ ನೀವು ತೀರ್ಮಾನ ಮಾಡಬೇಕಾಗತ್ತೆ. ಅಲ್ಲೇ ಎಡುವಂಥದ್ದು ನೀವು ಈ ತೀರ್ಮಾನದಲ್ಲಿ. ಹಾಗಾಗಿ ತುಂಬ ಪರ್ಫೆಕ್ಟ್ ಆಗಿರುವಂಥ ವ್ಯಕ್ತಿಗಳನ್ನು ಆಯ್ಕೆ ಮಾಡಿಕೊಳ್ಳಿ.
ಹಾಗೆ ನಿಮ್ಮ ಮನಸ್ಸಿಗೆ ಸಂತೋಷ ಕೊಡಬೇಕು ಅಂಥ ಒಂದು ಆರೋಗ್ಯಯುತವಾದಂತಹ ಕೆಲಸವನ್ನು ಆಯ್ಕೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 9. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಮೊದಲ ಭಾಗ ಏನಿದೆ ಸ್ವಲ್ಪ ಅನಾನುಕೂಲಕರವಾಗಿರುವಂಥದ್ದು. ಹಾಗಾಗಿ ನಿಮ್ಮ ಪ್ರಯತ್ನಗಳಿಗೆ ಉತ್ತಮ ಫಲ ಸಿಕ್ಕದೇ ಇರ್ಬೋದು. ಅದಕ್ಕೆ ಬೇಸರ ಪಟ್ಕೊಳ್ಬೇಡಿ, ಪ್ರಯತ್ನವನ್ನು ಮುಂದುವರಿಸಿ. ಹಾಗೆ ಕೆಲವೊಂದು ಕೆಲಸಗಳನ್ನು ಹೊಸದಾಗಿ ಆರಂಭ ಮಾಡುವಂಥ ಒಂದು ಅನಿವಾರ್ಯ ಪರಿಸ್ಥಿತಿ ಬರ್ಬೋದು. ಅಂಥ ಒಂದು ಸನ್ನಿವೇಶವನ್ನು ಈ ದಿನ ನೀವು ಹೆಚ್ಚಾಗದಂತೆ ನೋಡಿಕೊಳ್ಳುವಂಥ ಜವಾಬ್ದಾರಿ ಕೂಡ ನಿಮ್ಮದೇ ಆಗಿರುತ್ತೆ. ಇನ್ನು ಈ ದಿನ ನಿಮ್ಮ ಮಾತು, ನಿಮ್ಮ ನಡವಳಿಕೆಯಲ್ಲಿ ನಿಯಂತ್ರಣವನ್ನು ಇಟ್ಕೊಳ್ಳುವಂಥದ್ದು ಉತ್ತಮ. ಏಕೆಂದರೆ ಈ ದಿನ ಸಣ್ಣ ಪುಟ್ಟ ವಿಚಾರಗಳೇ ನಿಮಗೆ ಅನರ್ಥವನ್ನು ತರುತ್ತೆ. ಅಲ್ಲಿಂದಲೇ ನಿಮಗೆ ಸೋಲು, ಅಲ್ಲೇ ನಿಮಗೆ ನಷ್ಟ ಆಗುವಂಥದ್ದು ಕೂಡ ಇರುತ್ತೆ. ಇನ್ನು ಈ ದಿನ ವಾಹನ ನಿಮಗೆ ದುಬಾರಿಯಾಗುತ್ತೆ. ವಾಹನದ ಸವಾರಿ ಇರ್ಬೋದು, ನಿಮ್ಮ ಪ್ರಯಾಣ ಇರ್ಬೋದು, ನಿಮ್ಮ ಇಚ್ಛೆಯಂತೆ ಇರಲ್ಲ. ಬೇರೆಯವರ ಕೈಗೊಂಬೆಯಾಗಿ ಈ ದಿನ ನೀವು ದಿನವನ್ನು ಕಳೀಬೇಕಾಗತ್ತೆ. ಹಾಗೆ ಕೆಲಸ ಕಾರ್ಯಗಳಿಗೂ ಕೂಡ ಈ ದಿನ ಏನೋ ಒಂದು ಒತ್ತಡ ಇದೆ. ಮೇಲಧಿಕಾರಿಗಳ ನಿಯಂತ್ರಣ ಇರುತ್ತೆ. ಕೆಲವರಿಗೆ ಕೆಲಸದಲ್ಲಿ ಆಗಬೇಕಾಗಿರುವಂಥ ಕೆಲವೊಂದು ಬದಲಾವಣೆಗಳ ಬಗ್ಗೆ ಮಾರ್ಗದರ್ಶನವೇ ಸಿಕ್ಕಲ್ಲ. ಅಂಥ ಒಂದು ಪರಿಸ್ಥಿತಿ ಇರುತ್ತೆ. ಎಲ್ಲವೂ ಕೂಡ ಅಸ್ಪಷ್ಟವಾಗಿರುತ್ತೆ. ಕತ್ತಲಾಗಿರುವಂಥ ಸನ್ನಿವೇಶ ಇರುವಂಥದ್ದು ಈ ದಿನ. ಹಾಗಾಗಿನೇ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಹೆಚ್ಚು ಗಮನವನ್ನು ಹರಿಸಬೇಕಾಗತ್ತೆ. ಇನ್ನು ಕಲಾವಿದರಿಗೆ, ಸಾಹಿತಿಗಳಿಗೆ ತುಂಬ ಅವಕಾಶಗಳು ಈ ದಿನ ಇದೆ. ಆದರೆ ಅದನ್ನು ಬಳಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಷ್ಟೇ. ಹಾಗೆ ವಿದ್ಯಾರ್ಥಿಗಳು ಈ ದಿನ ವಿಚಲಿತರಾಗಬೇಡಿ. ಕೆಲವೊಂದು ಆಘಾತಕಾರಿಯಾದಂಥ ಸುದ್ದಿಯನ್ನು ಈ ದಿನ ಕೇಳ್ಬೋದು ನೀವು. ಆದರೆ ಅದು ಎಷ್ಟರ ಮಟ್ಟಿಗೆ ಸತ್ಯಾಂಶವನ್ನು ಹೊಂದಿದೆ ಅನ್ನುವಂಥದ್ದನ್ನು ಕೂಡ ನೀವು ಹೊರೆ ಹಚ್ಚಿ ನೋಡಬೇಕಾಗತ್ತೆ. ಹಾಗಾಗಿ ಎಲ್ಲ ವಿಚಾರಗಳು ಕೂಡ ಒಳ್ಳೆಯದೇ ಅಲ್ಲ, ಎಲ್ಲ ವಿಚಾರಗಳು ಕೂಡ ಕೆಟ್ಟದ್ದೇ ಅಲ್ಲ. ಹಾಗಾಗಿನೇ ಈ ದಿನ ಬಹಳ ಕೂಲಂಕುಷವಾಗಿ ಪರಿಶೀಲನೆ ಮಾಡೇ ವಿಚಾರಗಳನ್ನು ಒಪ್ಕೊಳ್ಬೇಕಾಗತ್ತೆ. ಒಂದಲ್ಲ 2 ಸಲ ಆಲೋಚನೆ ಮಾಡಿ ಅದನ್ನು ನೀವು ಮುಂದುವರಿಸುವಂಥ ಒಂದು ಪ್ರಯತ್ನವನ್ನು ಮಾಡಿ, ಒಳ್ಳೆಯದಾಗತ್ತೆ. ಈ ದಿನ ವಿಶೇಷವಾಗಿ ನಿಮ್ಮ ಗುರಿ ಸಾಧನೆಯತ್ತ ಹೆಚ್ಚಿನ ಗಮನ ಇರಲಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ, ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಈ ದಿನ ಸ್ಮರಣೆ ಮಾಡಿಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಸಂಯಮದ ದಿನ. ಅಂದರೆ ಈ ದಿನದಲ್ಲಿ ನಿಮ್ಮ ಮನಸ್ಸು ತುಂಬ ಹದವಾಗಿರುತ್ತೆ, ಪ್ರಬುದ್ಧವಾಗಿರುತ್ತೆ. ಯಾವುದೇ ಕೆಲಸ ಕಾರ್ಯಗಳಲ್ಲೂ ಕೂಡ ಬಹಳ ವಿವೇಚನೆಯಿಂದ ಮುಂದುವರಿಯುವಂಥ ಒಂದು ಸಾಮರ್ಥ್ಯ ಚೆನ್ನಾಗಿರುತ್ತೆ. ಹಾಗಾಗಿನೇ ಈ ದಿನ ನಿಮಗೆ ಶುಭ ಫಲಗಳು ಸಿಕ್ಕುವಂಥದ್ದು. ಇನ್ನು ಈ ದಿನ ನೀವು ಬೇರೆಯವರ ಮನಸ್ಸನ್ನು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀರಿ. ಹಾಗಾಗಿ ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸುವಂಥ ಒಂದು ಮನಸ್ಥಿತಿ ಈ ದಿನ ಬಹಳ ಚೆನ್ನಾಗಿದೆ. ಇನ್ನು ಈ ದಿನ ಯಾವುದೇ ವ್ಯಕ್ತಿಯಿಂದ ಯಾವುದೇ ರೀತಿಯ ನಿರೀಕ್ಷೆಗಳನ್ನು ಇಟ್ಕೊಳ್ಬೇಡಿ. ಎಕ್ಸ್ಪೆಕ್ಟೇಷನ್ ಅನ್ನುವಂಥದ್ದು ಬೇಡ. ಆಗ ನಿಮ್ಮ ಜೀವನ, ನಿಮ್ಮ ಸಂತೋಷ ಇನ್ನೂ ಕೂಡ ಉತ್ತಮವಾಗಿರುತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಪ್ರಗತಿಯ ವೇಗ ಏನಿದೆ ಅದನ್ನು ಸ್ವಲ್ಪ ಉಳಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಈ ದಿನ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರು ಕೂಡ ನಿಮ್ಮ ಒಂದು ಕಷ್ಟ ಸುಖಗಳನ್ನು ಅರ್ಥ ಮಾಡಿಕೊಂಡು ಅದರಂತೆ ಅವರು ಕೂಡ ನಡೆಯುವಂಥವ್ರು, ಹಣಕಾಸಿನ ನೆರವನ್ನು ಕೊಡುವಂಥವರು ಕೂಡ ಈ ದಿನ. ಜೊತೆಗೆ ಈ ದಿನ ನಿಮ್ಮ ಒಂದು ಮುಂದಾಲೋಚನೆಯ ಒಂದು ಶಕ್ತಿ ಎಷ್ಟಿದೆ, ಅದಕ್ಕೆ ಬೇಕಾದಂಥ ಒಂದು ಪೂರಕವಾದ ಯೋಜನೆಗಳು ಯಾವ ರೀತಿ ಇರಬೇಕು, ಇದಕ್ಕೂ ಕೂಡ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ಬೆಂಬಲ ಸಿಕ್ಕತ್ತೆ. ಒಟ್ಟಾರೆ ಈ ದಿನ ಕುಟುಂಬದಲ್ಲಿ ಒಂದು ಆತ್ಮೀಯತೆಯ ಕಾಲಕ್ಷೇಪ ಆಗುವಂಥದ್ದು. ಹಾಗೆ ಯಾವುದೇ ರೀತಿಯ ಸಮಸ್ಯೆಗಳಿದ್ರೂ ಕೂಡ ಅದನ್ನು ನಿವಾರಿಸುವಂಥ ಒಂದು ಆತ್ಮವಿಶ್ವಾಸ ಬಹಳ ಚೆನ್ನಾಗಿದೆ. ಹಾಗಾಗಿನೇ ಈ ದಿನ ಸಂತೋಷದ ದಿನ, ಸಂಭ್ರಮದ ದಿನ ನಿಮಗೆ. ಇನ್ನು ಈ ದಿನ ಸ್ನೇಹಿತರ ವಿಚಾರವಾಗಿ ನೀವು ಒಂದು ದೊಡ್ಡ ಸಮಸ್ಯೆಯನ್ನೇ ಎದುರು ಹಾಕಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ನಿಮ್ಮ ಗೆಳೆಯರಿಗಾಗಿ ಮಾಡುವಂಥ ಒಂದು ಪ್ರಯತ್ನ ಇದು. ಆದರೆ ನಿಮ್ಮ ಇತಿಮಿತಿ ಒಳಗೆ ನಿಮ್ಮ ಪ್ರಯತ್ನ ಮುಂದುವರಿಲಿ. ಇನ್ನು ವಿಶೇಷವಾಗಿ ಈ ದಿನದಲ್ಲಿ ಧನಾತ್ಮಕವಾದಂಥ ದೃಷ್ಟಿಕೋನ ಇರೋದರಿಂದಲೇ ಕೆಲವೊಂದು ಹೊಸ ವಿಚಾರಗಳನ್ನು ನಿಮ್ಮ ಒಂದು ದೈನಂದಿನ ಬದುಕಿಗೆ ಅಳವಡಿಸಿಕೊಳ್ಳುವಂಥ ಒಂದು ಸಾಧ್ಯತೆ ಕೂಡ ಇದೆ. ಹಾಗಾಗಿ ಬದಲಾವಣೆ
ಈ ದಿನ ನಿಮಗೆ ತುಂಬ ಇಷ್ಟವಾದಂಥ ವಿಚಾರ ಆಗುತ್ತೆ. ಮುಂದುವರಿಸಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ. ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಿಗೆ ಉತ್ತಮ ಸಹಕಾರ ಸಿಕ್ಕುವಂತಹ ದಿನ. ಹಾಗೆ ಈ ದಿನ ಕೆಲವೊಂದು ವಿಚಾರಗಳನ್ನು ತುಂಬ ಹಗುರವಾಗಿ ನೀವು ಕಾಣುವಂಥ ಸಾಧ್ಯತೆ ಇರುತ್ತೆ. ಏಕೆಂದರೆ ಕೆಲಸವನ್ನು ಈಗಾಗಲೇ ನೀವು ಅನುಭವಸ್ಥರಂತೆ ಮಾಡ್ತಾ ಇದ್ದೀರಿ, ಪ್ರಬುದ್ಧರಂತೆ, ಮೇಧಾವಿಗಳಂತೆ ಮಾಡ್ತೀರಿ. ಬುದ್ಧಿವಂತಿಕೆ ಇದೆ, ಆದರೆ ಅಂಥ ಬುದ್ಧಿವಂತಿಕೆ ಕೂಡ ಒಂದೊಂದು ಸಲ ಕೈ ಕೊಡುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿನೇ ಈ ದಿನ ಯಾವುದೇ ಕೆಲಸ ಆದರೂ ಕೂಡ ಅದರ ವಿಚಾರವಾಗಿ ನೀವು ಪೂರ್ವಾಗ್ರಹ ಪೀಡಿತರಾಗಬಾರ್ದು. ಕೆಲಸ ಕಾರ್ಯಗಳನ್ನು ಬಹಳ ಆಳವಾಗಿ ತಿಳಿದು ಮುಂದುವರಿಸುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಇನ್ನು ಕೆಲವರು ನಿಮ್ಮ ಸಾಧು ಸ್ವಭಾವವನ್ನೇ ದೌರ್ಬಲ್ಯ ಅಂತ ಹೇಳಿ ಪರಿಗಣಿಸುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಎಲ್ಲರ ಜೊತೆಯಲ್ಲೂ ಕೂಡ ಈ ದಿನ ನೀವು ಸಾಧುವಂತೆ ವರ್ತಿಸುವಂಥ ಅಗತ್ಯತೆ ಇಲ್ಲ. ಹಾಗಾಗಿ ಈ ದಿನ ನಿಮಗೆ ಒಂದು ದೊಡ್ಡ ಪಾಠ, ಜೀವನದಲ್ಲಿ ಹೇಗಿರಬೇಕು ಅನ್ನುವಂಥ ಒಂದು ವಿಚಾರ ಕೂಡ ತಿಳಿಯುವಂಥದ್ದು ಆಗತ್ತೆ. ಹಾಗಾಗಿ ನಿಮ್ಮ ಬುದ್ಧಿವಂತಿಕೆಗೆ ಈ ದಿನ ಮತ್ತೊಂದು ಅನುಭವ ಸೇರ್ಪಡೆಯಾಗುತ್ತೆ. ಇನ್ನು ಈ ದಿನ ನಿಮ್ಮ ಗುರಿ ಸಾಧನೆಯ ಸಂದರ್ಭದಲ್ಲಿ ನಿಮ್ಮ ಕೆಲಸದಲ್ಲಿ ಇರುವಂಥ ನಿಷ್ಠೆ ಎಷ್ಟಿದೆ ಅದನ್ನು ತೋರಿಸಲಿಕ್ಕೂ ಕೂಡ ಒಂದು ಒಳ್ಳೆಯ ಅವಕಾಶ ಸಿಗ್ತಾ ಇದೆ. ಇನ್ನು ಈ ದಿನ ಯಾವುದೇ ವಿಚಾರದಲ್ಲಿ, ಅದರಲ್ಲೂ ನಿಮ್ಮ ಸಂಗಾತಿ ಪ್ರೀತಿ ಪಾತ್ರರ ವಿಚಾರದಲ್ಲಿ ಸ್ವಲ್ಪ ಸಂತೋಷ ಅನ್ನುವಂಥದ್ದು ಇದೆ. ಆದರೆ ನಿಮ್ಮ ಅದೃಷ್ಟವನ್ನು ಅಲ್ಲಿ ಪರೀಕ್ಷೆ ಮಾಡಲಿಕ್ಕೆ ಹೋಗಬೇಡಿ. ಹಾಗಾಗಿ ಅವರ ವೈಯಕ್ತಿಕ ವಿಚಾರಗಳು, ಅವರ ಪೂರ್ವಾಶ್ರಮದ ವಿಚಾರಗಳು, ಇದರ ಬಗ್ಗೆ ಚರ್ಚೆ ಮಾಡಬಾರ್ದು. ಹಾಗಾಗಿ ಮುಂದಿನ ದಿನ ಹೇಗಿರಬೇಕು ಅನ್ನೋಂಥದ್ದಷ್ಟೇ ಈ ದಿನದ ಅಜೆಂಡಾ ಆಗಬೇಕಾಗತ್ತೆ. ಇದರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಯಾವುದೇ ವ್ಯಕ್ತಿಯ ವಿಚಾರದಲ್ಲೂ ಕೂಡ ಹಳೆಯದನ್ನು ಈ ದಿನ ನೀವು ಚರ್ಚೆಗೆ ತೆಗೆದುಕೊಳ್ಳುವಂಥದ್ದನ್ನು ಮಾಡಬೇಡಿ. ಇನ್ನು ಈ ದಿನ ನಿಮ್ಮ ಹೇಳಿಕೆಗಳಿಗೆ, ನಿಮ್ಮ ಅಭಿಪ್ರಾಯಗಳಿಗೆ ಉತ್ತಮವಾದಂಥ ಫಲ ಏನು ಸಿಕ್ಕತ್ತೆ. ಆದರೆ ಸ್ವಲ್ಪ ಸಂಯಮದಿಂದ ಇರಬೇಕಾಗತ್ತೆ, ಸ್ವಲ್ಪ ತಾಳ್ಮೆಯಿಂದ ಇರಬೇಕಾಗತ್ತೆ. ಆಗ ನಿರೀಕ್ಷೆಯಂತೆ ಸನ್ನಿವೇಶಗಳು ನಿಮಗೆ ಬರುವಂಥದ್ದಿದೆ. ಅದಕ್ಕಾಗಿಯೇ ಮನಸ್ಸನ್ನು ಸ್ವಲ್ಪ ತಹಬಂದಿಯಲ್ಲಿ ಇಟ್ಕೊಳ್ಳುವಂಥದ್ದು ಉತ್ತಮ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಕಾಲಭೈರವೇಶ್ವರನನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಸ್ಮರಣೆ ಮಾಡಿಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದಕ್ಕಾಗಿಯೇ ಈ ದಿನ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಸ್ವಲ್ಪ ಅಡೆತಡೆಗಳು ಜಾಸ್ತಿ ಇರುತ್ತೆ. ನಿಮ್ಮ ಅಪೇಕ್ಷೆಯಂತೆ ಯಶಸ್ಸು ಸಿಕ್ಕಲ್ಲ. ಹಾಗಾಗಿ ಈ ದಿನ ನಿಮಗೆ ಗೊತ್ತಿರುವಂಥ ಕೆಲಸಗಳನ್ನಷ್ಟೇ ಮುಂದುವರಿಸುವಂಥ ಒಂದು ಪ್ರಯತ್ನವನ್ನು ಮಾಡಿ. ಇನ್ನು ಈ ದಿನ ನೀವು ಕ್ರಮಿಸುವಂಥ ಒಂದು ದಾರಿ ಹೊಸದಾಗಿದ್ದರೆ ತುಂಬ ಎಚ್ಚರಿಕೆ ಬೇಕು. ನೀವು ವ್ಯವಹಾರ ಮಾಡುವಂಥ ಜನ ಇತ್ತೀಚೆಗೆ ಪರಿಚಿತರಾಗಿದ್ದರೆ ಅವರ ಜೊತೆ ಎಚ್ಚರಿಕೆಯಿಂದ ವ್ಯವಹಾರವನ್ನು ಮಾಡಬೇಕು. ಇನ್ನು ಈ ದಿನ ಅಪರಿಚಿತ ವ್ಯಕ್ತಿಗಳನ್ನು ಎಂಟರ್ಟೈನ್ ಮಾಡಬೇಡಿ. ನಿಮಗೆ ಅಷ್ಟೊಂದು ಒಳ್ಳೆಯ ಫಲ ಸಿಕ್ಕಲ್ಲ, ಸನ್ನಿವೇಶ ಚೆನ್ನಾಗಿರಲ್ಲ. ಇನ್ನು ಈ ದಿನ ನಿಮ್ಮ ಆಲೋಚನೆಯ ದಾರಿಯಲ್ಲಿ ಸ್ನೇಹಿತರ ಪ್ರಭಾವ ಬೀಳಬಾರ್ದು. ಆ ರೀತಿ ನೋಡಿಕೊಳ್ಳುವಂಥದ್ದು ಉತ್ತಮ. ಏಕೆಂದರೆ ನಿಮ್ಮೊಬ್ಬರನ್ನೇ ಬಿಟ್ಟರೆ ನಿಮ್ಮ ಆಲೋಚನೆಯಂತೆ ಒಳ್ಳೆಯ ಕೆಲಸಗಳನ್ನೇ ಮಾಡ್ತೀರಿ. ಆದರೆ ಸ್ನೇಹಿತರ ಜೊತೆ ಸೇರಿದಾಗ ಅವರಂತೆ ನೀವು ಬದಲಾವಣೆ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅಲ್ಲಿ ಒತ್ತಡಕ್ಕೆ ಒಳಗಾಗ್ಬಿಡ್ತೀರಿ, ದಾಕ್ಷಿಣ್ಯಕ್ಕೆ ಬಲಿಯಾಗ್ಬಿಡ್ತೀರಿ. ಹಾಗಾಗಿ ಅವರೇ ನಿಮ್ಮಿಂದ ಕೆಲವೊಂದು ತಪ್ಪುಗಳನ್ನು ಮಾಡಿಸುವಂಥ ಸಾಧ್ಯತೆ ಇರುತ್ತೆ. ಅಂಥ ವಿಚಾರದಲ್ಲಿ ಈ ದಿನ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ಈ ದಿನ ಕೆಲಸದಲ್ಲಿ ಏಕಾಗ್ರತೆ ಇದ್ದರೆ ಕೆಲಸ ಬೇಗ ಆಗುತ್ತೆ ಅನ್ನುವಂಥದ್ದು ನಿಮಗೆ ಗೊತ್ತು, ಪ್ರಾಕ್ಟಿಕಲ್ ಆಗಿ ಗೊತ್ತು. ಆದರೆ ಈ ದಿನ ಅಂಥದ್ದನ್ನು ನೀವು ಅಳವಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ನಾನಾ ರೀತಿಯ ಕೆಲಸ ಕಾರ್ಯಗಳಿರುತ್ತೆ, ಮನಸ್ಸು ಚಂಚಲವಾಗಿರುತ್ತೆ. ಹಾಗಾಗಿನೇ ಈ ದಿನ ಪ್ರಾಮಾಣಿಕವಾದ ಪ್ರಯತ್ನದಿಂದ ಮಾತ್ರ ಸಾಧ್ಯ ಅನ್ನುವಂಥದ್ದನ್ನು ನೀವು ತಿಳ್ಕೊಳ್ಬೇಕಾಗತ್ತೆ. ಇನ್ನು ಈ ದಿನ ಬೇರೆಯವರಿಗೆ ಸಹಾಯ ಮಾಡುವಂಥ ಸಂದರ್ಭದಲ್ಲಿ ನಿಮ್ಮ ಕೆಲಸದ ಬಗ್ಗೆ ಜಾಗ್ರತೆ ಇರಲಿ. ನಿಮ್ಮ ಇತಿಮಿತಿಯನ್ನು ನೀವು ಅರಿತುಕೊಂಡು ಮುಂದುವರಿರಿ. ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಭಕ್ತಿಯಿಂದ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5.
ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ, ಮಧ್ಯಮ ಫಲ. ಹಾಗೆ ಈ ದಿನ ಸರಳವಾಗಿ ಕೆಲಸಗಳು ಆಗುವಾಗ ಬೇರೆಯವರ ಒಂದು ಕೈವಾಡ ಕೂಡ ಮಧ್ಯೆ ಮಧ್ಯೆ ನುಸುಳಿ ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಅಂಥ ಒಂದು ಸನ್ನಿವೇಶವನ್ನು ಈ ದಿನ ನೀವು ನಿಯಂತ್ರಣ ಮಾಡಿಕೊಳ್ಬೇಕಾಗತ್ತೆ. ಏಕೆಂದರೆ ಕೆಲಸದ ಮಧ್ಯದಲ್ಲಿ ನೀವು ಯಾಮಾರುವಂಥ ಸಾಧ್ಯತೆ ಇರೋದರಿಂದ ಬೇರೆಯವರು ಅದರ ಅಡ್ವಾಂಟೇಜ್ ತೆಗೆದುಕೊಳ್ಳುವಂಥದ್ದು, ಹಾಗೆ ಕೆಲಸಗಳು ಆಗದಂತೆ ತಡೆಯುವಂಥ ಹಿತಶತ್ರುಗಳು ಕೂಡ ಈ ದಿನ ನಿಮ್ಮ ಮುಂದೆ ಮೆರೆಯುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಜಾಗ್ರತೆಯಿಂದ ಇರಿ. ಇನ್ನು ಹಣಕಾಸಿನ ವಿಚಾರದಲ್ಲಿ ತಜ್ಞರ ನೆರವನ್ನು ಪಡ್ಕೊಂಡು ಮುಂದುವರಿಯುವಂಥದ್ದು ಉತ್ತಮ. ನೀವಾಗಿ ಏಕಾಏಕಿ ಯಾವುದೇ ತೀರ್ಮಾನಗಳನ್ನು ಕೈಗೊಳ್ಳಬೇಡಿ. ಇನ್ನು ಈ ದಿನ ನಿಮ್ಮ ಸಹೋದ್ಯೋಗಿಗಳಾಗಲಿ ಅಥವಾ ನಿಮ್ಮ ಕುಟುಂಬಸ್ಥರಿಗಾಗಲಿ ನಿಮ್ಮ ನೆರವು ಈ ದಿನ ಬೇಕಾಗತ್ತೆ. ಹಾಗಾಗಿ ಈ ದಿನ ಅವರ ಒಂದು ಬೇಡಿಕೆ ಏನಿದೆ, ನಿಮ್ಮಿಂದ ಯಾವುದನ್ನು ಈಡೇರಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಂಥದ್ದನ್ನು ಮಾತ್ರ ಈ ದಿನ ಒಪ್ಪಿಕೊಂಡು ಕೊಟ್ಟುವಂಥ ಅಥವಾ ಕೊಡುವಂಥ ಮಾತನ್ನು ಉಳಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಇನ್ನು ವಿಶೇಷವಾಗಿ ನಿಮ್ಮ ಕುಟುಂಬ ಸದಸ್ಯರ ಸಹಕಾರದಿಂದ ನಿಮಗೆ ಆತ್ಮವಿಶ್ವಾಸ ಹೆಚ್ಚಾಗುವಂಥದ್ದು ಇದೆ. ಏಕೆಂದರೆ ನಿಮ್ಮ ಕೆಲಸ ಕಾರ್ಯಗಳಿಗೆ ಅವರ ಬೆಂಬಲ ಬಹಳ ಚೆನ್ನಾಗಿ ಸಿಕ್ಕತ್ತೆ. ಅವರ ಮೋಟಿವೇಶನ್ ಬಹಳ ಚೆನ್ನಾಗಿದೆ ಈ ದಿನ. ಹಾಗೆ ಈ ದಿನ ನಿಂತು ಹೋದಂತಹ ಯೋಜನೆಗಳು ಸುಗಮವಾಗಿ ಸಾಗಬೇಕು. ಅದಕ್ಕಾಗಿ ಮತ್ತೆ ಅದರ ಬಗ್ಗೆ ಒಂದು ಕ್ರಿಯಾ ಯೋಜನೆಯನ್ನು ಮಾಡಿಕೊಳ್ಳಿ. ಅಂದರೆ ಯಾವಾಗ ಕೆಲಸ ಆರಂಭ ಆಗಬೇಕು, ಯಾರಿಂದ ಅದಕ್ಕೆ ಸಹಾಯ ಬೇಕು, ಸಂಪನ್ಮೂಲಗಳನ್ನು ಹೇಗೆ ಅದನ್ನು ಕ್ರೋಢೀಕರಣ ಮಾಡಿಕೊಳ್ಬೇಕು ಇತ್ಯಾದಿ ವಿಚಾರಗಳ ಬಗ್ಗೆ ಸ್ವಲ್ಪ ಪೂರ್ವ ಸಿದ್ಧತೆಯೊಂದಿಗೆ ಆರಂಭ ಮಾಡಿ. ಆ ಕೆಲಸಗಳು ಕೂಡ ತುಂಬ ಯಶಸ್ಸನ್ನು ಕಾಣುತ್ತೆ. ಒಟ್ಟಾರೆ ನಿಮ್ಮ ಆಲೋಚನೆಗಳಿಂದ ಬೇರೆಯವರು ಕೂಡ ಪ್ರಭಾವಿತರಾಗಬೇಕು. ಆ ರೀತಿಯಲ್ಲಿ ನೀವು ವಿನೂತನವಾದಂತಹ ಆಲೋಚನೆ ಅಷ್ಟೇ ಕೆಲಸ ಕಾರ್ಯಗಳಲ್ಲಿ ವೈವಿಧ್ಯತೆಯನ್ನು ಅಳವಡಿಸ್ಕೊಳ್ಳುವಂಥದ್ದನ್ನು ಮಾಡಿ ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶಿವ ಪಾರ್ವತಿಯರ ದರ್ಶನ ಮಾಡ್ಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಸಂತೋಷದ ದಿನ, ಕೆಲಸ ಕಾರ್ಯಗಳಲ್ಲಿ ತುಂಬ ಉತ್ಸಾಹ ಇರುವಂಥ ದಿನ. ನಿಮ್ಮ ಸ್ನೇಹಿತರನ್ನು, ಅದರಲ್ಲೂ ಬಾಲ್ಯ ಸ್ನೇಹಿತರನ್ನು ಈ ದಿನ ಭೇಟಿ ಮಾಡುವಂಥದ್ದು, ಅದರಲ್ಲಿ ಅವರ ಒಂದು ಕಷ್ಟ ಸುಖಗಳ ವಿಚಾರ ವಿನಿಮಯ ಇರ್ಬೋದು, ಅಥವಾ ನಿಮ್ಮ ಕೆಲಸ ಕಾರ್ಯಗಳಿಗೆ ಅವರ ನೆರವನ್ನು ಪಡ್ಕೊಳ್ಳುವಂಥ ರೀತಿ ನೀತಿಗಳ ಬಗ್ಗೆ ಆಗಲಿ ತುಂಬ ವಿಸ್ತೃತವಾದಂಥ ಚರ್ಚೆ ಈ ದಿನ ಆಗುತ್ತೆ. ಹಾಗಾಗಿ ನಿಮ್ಮ ಯೋಜನೆಗಳನ್ನು ಪುಷ್ಟೀಕರಿಸುವಂಥ ಒಂದು ಜಾಣತನ, ಅನುಭವ ಮತ್ತು ಅವರ ಬೆಂಬಲ ಈ ದಿನ ನಿಮಗೆ ಸಿಕ್ಕತ್ತೆ. ಹಾಗಾಗಿ 2 ಕೈ ಸೇರಿದ್ರೆ ಚಪ್ಪಾಳೆ ಅನ್ನುವಂಥ ರೀತಿಯಲ್ಲಿ 2 ಬುದ್ಧಿವಂತರು ಸೇರುವಂಥ ಒಂದು ಸಂದರ್ಭ. ಇದರಿಂದ ಕೆಲಸ ಕಾರ್ಯಗಳಲ್ಲಿ ತುಂಬ ಯಶಸ್ಸು ಸಿಕ್ಕುವಂಥದ್ದು ಇದೆ. ಇನ್ನು ಈ ದಿನ ನಿಮ್ಮ ಆಸುಪಾಸಿನ ಜನರಿಂದ ಕೂಡ ತುಂಬ ಪ್ರಭಾವಿತರಾಗ್ತೀರಿ, ತುಂಬ ಇನ್ಫ್ಲೂಯೆನ್ಸ್ ಆಗ್ತೀರಿ. ಹಾಗಾಗಿನೇ ಈ ದಿನ ಕೆಲಸದಲ್ಲಿ ಆಸಕ್ತಿ, ಹಾಗೆ ಅವರಂತೆ ನಾನೇ ಏಕೆ ಆಗಬಾರದು ಅನ್ನುವಂಥ ಒಂದು ತುಲನಾತ್ಮಕವಾದಂಥ ಒಂದು ವಿಶ್ಲೇಷಣೆ ಕೂಡ ಈ ದಿನ ಆಗುವಂಥದ್ದಿದೆ. ಹಾಗಾಗಿನೇ ಈ ದಿನ ಬಹಳ ಎಚ್ಚರಿಕೆಯಿಂದ ಮುಂದುವರಿತೀರಿ. ಅದರಲ್ಲೂ ಈ ಸ್ಥಿರಾಸ್ತಿಗೆ ಸಂಬಂಧಪಟ್ಟಂಥ ವಿಚಾರ, ದಾಖಲೆಗಳ ಪತ್ರಗಳ ವಿಚಾರದಲ್ಲಿ ತುಂಬ ಜಾಗ್ರತೆ ಇರುತ್ತೆ ನಿಮಗೆ. ಇನ್ನು ಈ ದಿನ ನಿಮ್ಮ ಆಲೋಚನೆಗಳು ಕೂಡ ನಿಮ್ಮ ಕುಟುಂಬಸ್ಥರಿಗೆ ತುಂಬ ಇಷ್ಟವಾಗುವಂಥದ್ದು. ಹಾಗಾಗಿ ಈ ದಿನ ಒಂದು ಕೆಲಸವನ್ನು ಪೂರೈಸಲಿಕ್ಕೆ ಕುಟುಂಬಸ್ಥರ ಬೆಂಬಲವನ್ನು ಪಡ್ಕೊಳ್ಳೋದ್ರಲ್ಲೂ ಕೂಡ ನಿಮ್ಮ ಚಾಣಾಕ್ಷತನ ಮೆರೆಯುತ್ತೆ. ಅಂದರೆ ಯಾರಿಂದ ಯಾವ ರೀತಿಯಲ್ಲಿ ನೀವು ಸಹಾಯವನ್ನು ಪಡ್ಕೊಳ್ಬೋದು ಅನ್ನೋಂಥದ್ರ ಬಗ್ಗೆ ಬಹಳ ಸಂಯಮದಿಂದ ಇರ್ತೀರಿ. ಹಾಗಾಗಿನೇ ಈ ಕಾರ್ಯಸಿದ್ಧಿ ಉಂಟಾಗುವಂಥದ್ದು ಈ ದಿನ. ಇನ್ನು ಈ ದಿನದಲ್ಲಿ ನಿಮ್ಮ ಒಂದು ಹಣಕಾಸಿನ ವ್ಯವಹಾರಗಳಲ್ಲೂ ಕೂಡ ಒಂದು ಮುಂದಿನ ಭವಿಷ್ಯದ ದೃಷ್ಟಿಯಿಂದ ಕೆಲವೊಂದು ಪ್ರಮುಖ ತೀರ್ಮಾನಗಳನ್ನು ಕೈಗೊಳ್ಳುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ನೀವು ತುಂಬ ಪ್ರಾಕ್ಟಿಕಲ್ ಆಗಿರ್ತೀರಿ, ತುಂಬ ಪ್ರಾಫಿಟಬಲ್ ಆಗೂ ಇರ್ತೀರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಭಕ್ತಿಯಿಂದ ಈ ದಿನ ನೀವು ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರೆಗೂ ಕೂಡ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಈ ದಿನದ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಕೆಲಸದ ವೈಖರಿ ಇರ್ಬೋದು, ನಿಮ್ಮ ವಿಚಾರಧಾರೆಗಳಿರ್ಬೋದು, ಇದರಲ್ಲಿ ಒಂದು ಸಾಮ್ಯತೆ ಅನ್ನುವಂಥದ್ದು ಇರಲ್ಲ. ಹಾಗಾಗಿನೇ ಈ ದಿನ ನೀವು ಅಂದುಕೊಂಡಂಥ ಕೆಲಸವನ್ನು ಮಾಡಿ
ಆಡಿರುವ ಮಾತನ್ನು ಉಳಿಸ್ಕೊಳ್ಳಿ. ಭರವಸೆಯನ್ನು ಈಡೇರಿಸಲಿಕ್ಕೆ ಒಂದು ಪುಟ್ಟ ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಹಾಗೆ ಈ ದಿನ ಕೆಲವೊಂದು ಪ್ರಬುದ್ಧರಾಗಿರುವಂಥ ವ್ಯಕ್ತಿಗಳಿದ್ದಾರೆ, ತಿಳಿದಿರುವಂಥ ವ್ಯಕ್ತಿಗಳು, ಅವರ ಜೊತೆ ಕಡಿಮೆ ಮಾತಾಡುವಂಥದ್ದು ಉತ್ತಮ. ಕೆಲಸ ಜಾಸ್ತಿ ಮಾಡಿ, ಮಾತು ಕಡಿಮೆ ಮಾಡಿ ಈ ದಿನ. ಇನ್ನು ಈ ದಿನ ಕೆಲವೊಂದು ಪ್ರಮುಖವಾದಂತಹ ವಿಚಾರಗಳಿರ್ಬೋದು, ದಾಖಲೆ ಪತ್ರಗಳಿರ್ಬೋದು, ಇದನ್ನು ಬಹಳ ಎಚ್ಚರಿಕೆಯಿಂದ ನೀವು ಪರಿಶೀಲನೆ ಮಾಡುವಂಥ ಅಗತ್ಯತೆ ಇದೆ. ಹಾಗಾಗಿ ಈ ದಿನ ನಿಮ್ಮ ಪ್ರತಿಸ್ಪರ್ಧಿಗಳಿದ್ದಾರಲ್ಲ, ಅವರ ಕಡೆ ಒಂದು ಕಣ್ಣಿಟ್ಟಿರಬೇಕಾಗತ್ತೆ. ಅವರ ಚಲನವಲನಗಳನ್ನು ಗಮನಿಸ್ತಾ ಇದ್ದರೆ ಮಾತ್ರ ಈ ದಿನ ನಿಮಗೆ ಶ್ರೇಯಸ್ಸು. ಇಲ್ಲಾಂದರೆ ಆ ಕಡೆಯಿಂದ ಅಪವಾದ ಬರುವಂಥದ್ದು, ನಿಮ್ಮ ಹೆಸರಿಗೆ ಕಪ್ಪು ಮಸಿ ಬಳಿಯುವಂಥ ಒಂದು ಪ್ರಯತ್ನದಲ್ಲಿ ಅವರ ಗೆಲುವು ಇತ್ಯಾದಿಗಳನ್ನು ಅನುಭವಿಸಬೇಕಾಗತ್ತೆ. ಜಾಗ್ರತೆ. ಇನ್ನು ಈ ದಿನ ಮನೆಯಲ್ಲೂ ಕೂಡ ಆಶಾಭಂಗ ಉಂಟಾಗುವಂಥದ್ದು ಇದೆ. ಅಂದರೆ ನಿಮ್ಮ ಆಸೆಗೆ, ನಿಮ್ಮ ಒಂದು ಅಭಿಪ್ರಾಯಕ್ಕೆ ತಣ್ಣೀರೆರಚುವಂಥವರು ಮನೆಯಲ್ಲಿರ್ತಾರೆ. ಹಾಗಾಗಿ ಸ್ವತಂತ್ರವಾಗಿ ಈ ದಿನ ಕೆಲಸ ಮಾಡಲಿಕ್ಕೂ ಕೂಡ ಅಡ್ಡಿ ಆತಂಕಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಕಾರ್ಯಕ್ಷೇತ್ರದಲ್ಲಿ ಅಹಿತಕರ ಘಟನೆಗಳು ಸಂಭವಿಸುವಂಥದ್ದಿರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ವಿಶೇಷವಾಗಿ ಈ ದಿನ ನೀವು ತೆಗೆದುಕೊಳ್ಳುವಂಥ ನಿರ್ಣಯಗಳಿಂದ ಸ್ವಲ್ಪ ಗಂಡಾಂತರ ಉಂಟಾಗುವಂಥದ್ದಿರುತ್ತೆ. ಸ್ವಲ್ಪ ಈ ನಿರ್ಣಯಗಳನ್ನು, ತೀರ್ಮಾನಗಳನ್ನು ನೀವೊಬ್ಬರೇ ತೆಗೆದುಕೊಳ್ಳುವಂಥದ್ದು ಅಷ್ಟೊಂದು ಕ್ಷೇಮ ಅಲ್ಲ. ಹಾಗಾಗಿ ಕುಟುಂಬಸ್ಥರನ್ನು ಕೂಡ ಆ ಒಂದು ಸಂದರ್ಭದಲ್ಲಿ, ಸನ್ನಿವೇಶದಲ್ಲಿ ನೀವು ಜೊತೆಯಲ್ಲಿ ಇಟ್ಕೊಳ್ಳುವಂಥದ್ದು ಉತ್ತಮ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರೋದ್ರಿಂದ ನಿಮಗೆ ಶುಭ ಫಲಗಳನ್ನು ನಿರೀಕ್ಷೆ ಮಾಡುವಂಥ ದಿನ ಇದು. ಹಾಗೆ ಈ ದಿನ ನಿಮ್ಮ ಮನೆಗೆ ಅತಿಥಿಗಳ ಆಗಮನ ಆಗುವಂಥದ್ದು, ಅವರಿಂದ ಈ ದಿನ ಕೆಲವೊಂದು ಹೊಸ ವಿಚಾರಗಳನ್ನು ತಿಳ್ಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಇನ್ನು ನಿಮ್ಮ ಬಹುಮುಖ ಪ್ರತಿಭೆ, ಅದ್ಭುತ ವಾಗ್ಮಯತೆ, ಇದು ನಿಮಗೆ ತೃಪ್ತಿಯನ್ನು ನೀಡುತ್ತೆ. ಏಕೆಂದರೆ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಅನುಭವವನ್ನು ಗರಿಷ್ಠವಾಗಿ ಬಳಸ್ಕೊಳ್ತೀರಿ. ಹಾಗಾಗಿ ಮಾಡುವಂಥ ತಪ್ಪುಗಳು ಕಡಿಮೆ ಇರುತ್ತೆ. ತಪ್ಪುಗಳಾದರೂ ಕೂಡ ಕೂಡಲೇ ಸರಿಪಡಿಸಿಕೊಳ್ಳುವಂಥ ಒಂದು ಪ್ರಯತ್ನ ನಿಮ್ಮಿಂದ ಆಗುತ್ತೆ. ಹಾಗಾಗಿ ಈ ದಿನ ನಿಮ್ಮ ಒಂದು ವಿಚಾರಗಳಲ್ಲಿ ನಿಮ್ಮನ್ನು ನೀವೇ ಸರಿಪಡಿಸಿಕೊಳ್ಳುವಂಥ ಎಲ್ಲ ಅವಕಾಶಗಳನ್ನು ಕೂಡ ಸಮರ್ಥವಾಗಿ ಬಳಸ್ಕೊಳ್ತೀರಿ. ಆದರೆ ನಿಮ್ಮ ಪ್ರಯತ್ನವನ್ನು ಯಾರು ಅವಹೇಳನೆ ಮಾಡ್ತಾರೆ ಅಂಥವರ ಬಗ್ಗೆ ಎಚ್ಚರಿಕೆಯಿಂದ ಇರಿ. ಹಾಗೆ ಈ ನೆಗೆಟಿವ್ ಥಾಟ್ಸ್ ಇರುವಂಥವ್ರ ಜೊತೆಯಲ್ಲಿ ಇರಬೇಡಿ. ಏಕೆಂದರೆ ಅವರಿಂದ ಒಂದು ಋಣಾತ್ಮಕ ಪ್ರಭಾವ ನಿಮಗೆ ಬಂದುಬಿಟ್ರೆ ಅಲ್ಲಿಂದ ಹೊರಬರುವಂಥದ್ದು ನಿಮಗೆ ಕಷ್ಟ ಆಗುತ್ತೆ. ಇನ್ನು ಈ ದಿನ ದೂರದೃಷ್ಟಿಯಿಂದ ನಿಮಗೆ ಕೆಲವೊಂದು ವಿಶೇಷವಾದ ಅನುಭವಗಳು ಉಂಟಾಗುವಂಥದ್ದು ಇದೆ. ನಾಳಿನ ಭವಿಷ್ಯದ ದೃಷ್ಟಿ, ನಾಳೆ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳು, ಇದರ ಕಡೆ ಕೂಡ ಈ ದಿನ ನಿಮಗೆ ಗಮನ ಅನ್ನುವಂಥದ್ದು ಇರುತ್ತೆ. ಹಾಗಾಗಿನೇ ಬಹಳ ಬುದ್ಧಿವಂತಿಕೆಯಿಂದ ಅಪಾಯವನ್ನು ಪಾರಾಗುವಂಥ ಒಂದು ವ್ಯವಸ್ಥಿತವಾದಂಥ ಪೂರ್ವ ಸಿದ್ಧತೆಯಲ್ಲಿ ಇರ್ತೀರಿ. ಇನ್ನು ಈ ದಿನ ನಿಮ್ಮ ಒಂದು ಬುದ್ಧಿವಂತಿಕೆಯ ಉತ್ತರ ಏನಿದೆ ಅದು ನಿಮ್ಮ ಪ್ರೀತಿ ಪಾತ್ರರನ್ನು ಕೂಡ ಚಿಂತೆಗೀಡು ಮಾಡುತ್ತೆ. ಏಕೆಂದರೆ ನಿಮ್ಮಲ್ಲಿರುವಂಥ ಒಂದು ತಾರ್ಕಿಕ ಬುದ್ಧಿಯಿಂದ ಈ ದಿನ ನಿಮ್ಮ ನಡತೆಯ ಬಗ್ಗೆ ಆಗಲಿ ಅಥವಾ ನಿಮ್ಮ ತೀರ್ಮಾನದ ಬಗ್ಗೆ ಆಗಲಿ ಕೆಲವರಿಗೆ ಪ್ರಶ್ನೆ ಮೂಡುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ದಿನ ಎಲ್ಲರೂ ಹೊಗಳಬೇಕು ಅಂತ ಹೇಳಿ ಬಯಸುವಂಥದ್ದಾಗಲಿ ಅಥವಾ ಹೊಗಳಿಕೆಯ ಕಡೆ ಮನಸ್ಸನ್ನು ಬಾಗಿಸುವಂಥದ್ದನ್ನಾಗಲಿ ಮಾಡಬೇಡಿ. ಹಾಗೆ ರಹಸ್ಯ ಕೆಲಸಗಳನ್ನು ಮಾಡುವಂಥ ಒಂದು ಪ್ರಯತ್ನ ಯುವಕರಿಗಿದೆ, ಯುವತಿಯರಿಗಿದೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಯಾವುದೇ ಇಂತಹ ಒಂದು ರಹಸ್ಯ ಕಾರ್ಯಾಚರಣೆ ಇರ್ಬೋದು, ರಹಸ್ಯವಾದಂಥ ಗುಟ್ಟಾಗಿ ಮಾಡುವಂಥ ಕಾರ್ಯಗಳಿರ್ಬೋದು, ಇದನ್ನು ಮಾತ್ರ ಈ ದಿನ ನೀವು ಅವಾಯ್ಡ್ ಮಾಡಲೇಬೇಕಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಶಿವಪಂಚಾಕ್ಷರಿ ಮಂತ್ರವನ್ನು ಹೇಳ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.